ಹಾಯ್ ಸ್ಟೂಡೆಂಟ್ಸ್, ನಮಸ್ತೆ ಎಲ್ಲರಿಗೂ. ಭಾಳ ಜನ ವಿದ್ಯಾರ್ಥಿಗಳು ಬೈಕೋತಾ ಇದ್ದೀರಿ, ದಯವಿಟ್ಟು ಕ್ಷಮಿಸಿ. ಯಾಕಂತಂದರೆ ಕೆಲವು ಕಾರಣಾಂತರಗಳಿಂದ ವಿಡಿಯೋಗಳು ಮಾಡಿತ್ತಿಲ್ಲ. ಯಾಕಂದರೆ ನನ್ನ ವೈಯಕ್ತಿಕ ಒಂದು ಆರೋಗ್ಯದ ಯೋಗಕ್ಷೇಮ ಕಾರಣಕ್ಕಾಗಿ ಯಾವುದೇ ವಿಡಿಯೋ ಮಾಡಿತ್ತಿಲ್ಲ, ದಯವಿಟ್ಟು ಕ್ಷಮಿಸಿ. ಸೊ ಅದೇನೇ ಇರಲಿ, ಈಗ ನಿಮಗೆ ಭಾಳ ಜನ ವಿದ್ಯಾರ್ಥಿಗಳು ಕಮೆಂಟ್ ಮಾಡಿದ್ದೀರಿ, ನಾನು ಭಾಳ ಖುಷಿಯಾಯಿತು. ಸರ್ ಎಲ್ಲ ವಿಷಯಗಳನ್ನು ಬಿಟ್ಟಿದ್ದೀರಿ, ದಯವಿಟ್ಟು ಇತಿಹಾಸ ವಿಷಯದ ಒಂದು ನೀಲನಕ್ಷೆ ವಿಡಿಯೋವನ್ನು ಬಿಡಿ ಅಂತ ಹೇಳಿದ್ರಿ. ಸೊ ಆ ವಿಡಿಯೋವನ್ನು ಸದ್ಯದಲ್ಲಿ ನಾನು ಕಂಪ್ಲೀಟಾಗಿ ಎಲ್ಲ ಅಧ್ಯಾಯದ ಮೇಲೆ ಮತ್ತು ಅಲ್ಲಿ ಬೀಳುವಂತಹ ಎಲ್ಲ ಪ್ರಶ್ನೆಗಳನ್ನು ಇಲ್ಲಿ ನಿಮಗೆ ಸರಾಗವಾಗಿ ಮತ್ತು 100% ಆಗಿ ನಾನು 80 ಅಂಕಗಳು ಯಾವ ಅಧ್ಯಾಯದ ಮೇಲೆ ಮತ್ತು ಯಾವೆಲ್ಲ ಪ್ರಶ್ನೆಗಳ ಮೇಲೆ ಬರ್ತವೆ ಎಂಬುದನ್ನು ಎಲ್ಲವೂ ಇಲ್ಲಿ ಕೊಟ್ಟಿದ್ದೀನಿ. ಸೊ ದಯವಿಟ್ಟು ವಿಡಿಯೋ ಭಾಳ ಲಾಂಗ್ ಆದರೂ ಸಹ ನೀವು ದಯವಿಟ್ಟು ವಿಡಿಯೋವನ್ನು ಕೊನೆ ತನಕ ನೋಡಿ ಅಂತ ಹೇಳ್ತೀನಿ. ಸೊ 2025 ಮತ್ತು 26ನೇ ಸಾಲಿನ ದ್ವಿತೀಯ PUC ಪ್ರಶ್ನೆ ಪತ್ರಿಕೆಯ ಒಂದು ನೀಲನಕ್ಷೆ, ವಿಷಯ ಇತಿಹಾಸ. ನೀವು ಪರೀಕ್ಷಾ ಅವಧಿ ನಿಮಗೆಲ್ಲ ಗೊತ್ತಿದೆ 3 ಗಂಟೆ. ಸೊ ಅವೆಲ್ಲ ಹೇಳಕ್ಕೆ ಹೋಗಲ್ಲ, ನಾನು ನೇರವಾಗಿ ವಿಷಯದ ಕಡೆ ಬರ್ತೀನಿ. ಈ ವಿಡಿಯೋ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಭಾಳ ಇಂಟ್ರೆಸ್ಟಿಂಗ್ ಮತ್ತು ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಒಂದು ವಿಡಿಯೋ ಇದು. ಇವತ್ತು ವಿಡಿಯೋ ಲೈಕ್ ಆದರೆ ನಿಮ್ಮ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ, ದಯವಿಟ್ಟು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ. ಜೊತೆಗೆ ಇನ್ನೊಂದು ಸಣ್ಣ ರಿಕ್ವೆಸ್ಟ್ ಏನಪ್ಪ ಅಂತಂದರೆ ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ಸೊ ಬನ್ನಿ, ಆ ಒಂದು ಬ್ಲೂ ಪ್ರಿಂಟ್ನ ಒಂದು ನೀಲನಕ್ಷೆಯ ಒಂದು ಪಾಯಿಂಟ್ಔಟನ್ನು ಮಾಡ್ಕೊತಾ ಹೋಗೋಣ. ಸೊ ನೀವೆಲ್ಲ ಇಲ್ಲಿ ನೋಡ್ತಾ ಇದ್ದೀರಿ, ಇಲ್ಲೆಲ್ಲ ಅಧ್ಯಾಯಗಳ ಹೆಸರನ್ನು ಕೊಟ್ಟಿದ್ದಾರೆ. ಜೊತೆಗೆ ನಮಗೆ ಈ ಬೋಧನಾ ಅವಧಿ ಬೇಡ, ನಮಗೆ ಈಗ ಬೇಕಾಗಿರುವಂಥದ್ದು ಏನು ಅಂತಂದರೆ ನಾವು ನೇರವಾಗಿ ನಿಗದಿಪಡಿಸಿದ ಅಂಕಗಳ ಕಡೆ ಹೋಗ್ತೀವಿ. ಇಲ್ಲೆಲ್ಲ ಇಲ್ಲಿ ನಿಗದಿಪಡಿಸಿದೆ ನೋಡಿ. ಭಾಗ ಎ ಇದೆ, ಭಾಗ ಬಿ ಇದೆ, ಭಾಗ ಸಿ ಇದೆ, ಭಾಗ ಡಿ ಇದೆ, ಭಾಗ ಇ. ಇನ್ನು ಇದು ಏನು ಮಾಡಿದ್ದಾರೆ ಅಂತಂದರೆ ದೃಷ್ಟಿವಿಕಲಚೇತನ ವಿದ್ಯಾರ್ಥಿಗಳಿಗೆ ಭೂಪಟ ಪ್ರಶ್ನೆಯ ಬದಲಿಗೆ 10 ಅಂಕದ ಪ್ರಶ್ನೆಯನ್ನು ನಿಮ್ಗೆ ಇಲ್ಲಿ 1 ಕೊಡ್ತಾರೆ, ಅದು ಮಧ್ಯಕಾಲೀನ ಯುಗದ ಮೇಲೆ. ಸೊ ನಾನು ಮುಂದೆ ಬಂದಾಗ ಹೇಳ್ತೀನಿ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಇನ್ನು ಉಳಿದ ವಿದ್ಯಾರ್ಥಿಗಳಿಗೆ ನಿಮಗೆ ಭಾಗ ಎ ಇಂದ ಹಿಡಿದು ಭಾಗ ಇ ವರೆಗೆ ನಿಮ್ಗೆ ಏನಪ್ಪ ಅಂತಂದರೆ ಪ್ರಶ್ನೆಗಳು ಮತ್ತು ಅಧ್ಯಾಯವಾರು ಏನಪ್ಪ ಅಂತಂದರೆ ಅಂಕಗಳು ಯಾವ ರೀತಿ ಬಂದಿವೆ ಅಂಥೇಳಿ ನೋಡ್ತಾ ನಾವು ಒಂದೊಂದಾಗಿ ಇಲ್ಲಿ ವಿವರಣೆಯನ್ನು ಮಾಡ್ತಾ ಹೋಗೋಣ. ಸೊ ನೀವೆಲ್ಲ ಇಲ್ಲಿ ನೀಲನಕ್ಷೆಯನ್ನು ನೋಡ್ತಾ ಇದ್ದೀರಿ, ಎಲ್ಲ ಗಮನಿಸಿ. ಮೊದಲನೇ ಅಧ್ಯಾಯ ಯಾವುದು ಅಂತಂದರೆ ಪೀಠಿಕೆಯ ಆಧಾರದ ಮೇಲೆ ಸಂಬಂಧಪಟ್ಟಂತೆ ಒಂದು ಅಧ್ಯಾಯ ಇದೆ. ನಿಮಗೆ ಈ ಅಧ್ಯಾಯದ ಮೇಲೆ ಒಟ್ಟು ನಿಗದಿಪಡಿಸಿರುವ ಅಂಕಗಳು ಎಷ್ಟು ಅಂದರೆ 5. 1 ಅಂಕದ ಒಂದು ಪ್ರಶ್ನೆ, ಅದು ಬಹು ಆಯ್ಕೆಯಲ್ಲಿ ಬರ್ಬೋದು ಅಥವಾ ಬಿಟ್ಟ ಸ್ಥಳದಲ್ಲಿ ಬರ್ಬೋದು. ಇಲ್ಲ ಅಂತಂದರೆ ನಿಮಗೆ ಹೊಂದಿಸಿ ಬರೆಯಲ್ಲಾದರೂ ಒಂದು ಪ್ರಶ್ನೆಯನ್ನು ಕೇಳ್ಬೋದು. ಈ 3 ವಿಭಾಗಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆ ಅಲ್ಲಿ ನಿಮಗೆ ಇರ್ತದೆ. ಸರ್ ಅದಲ್ಲ ಅಂತಂದರೆ ಇನ್ನು 2 ಅಂಕಕ್ಕೆ ನೀವೆಲ್ಲ ಇಲ್ಲಿ ನೋಡ್ತಾ ಇದ್ದೀರಿ, 2 ಅಂಕದ 2 ಪ್ರಶ್ನೆಗಳನ್ನು ಕೊಡ್ತಾರೆ. 2 ಪ್ರಶ್ನೆಗಳು ನಿಮಗೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಅಲ್ಲಿ ಒಟ್ಟು 2 ಪ್ರಶ್ನೆಗಳು. ಹಾಗಾದರೆ ಸೊ ನಾನೊಂದು ನೋಟ್ಸ್ ಮಾಡಿದ್ದೀನಿ, ಆ ಪ್ರಕಾರವಾಗಿ ನಿಮಗೆ ಪ್ರಶ್ನೆಗಳು ಜೊತೆಗೆ ಎಷ್ಟು ಅಂಕಗಳು ನಿಗದಿಪಡಿಸಿದ್ದಾರೆ ಅನ್ನೋದನ್ನು ಹೇಳ್ತಾ ಹೋಗ್ತೀನಿ ನೋಡಿ. ನೀವೆಲ್ಲ ಇಲ್ಲಿ ನೋಡ್ತಾ ಇದ್ದೀರಿ, ಪೀಠಿಕೆ ಈ ಪಾಠಕ್ಕೆ ಸಂಬಂಧಪಟ್ಟಂತೆ 1 ಅಂಕದ ಒಂದು ಪ್ರಶ್ನೆ ಅಂತ ಹೇಳಿದೆ ನಾನು. ಜೊತೆಗೆ 2 ಅಂಕದ 2 ಪ್ರಶ್ನೆಗಳು, ಒಟ್ಟು ಅಂಕಗಳು ಎಷ್ಟು ರೀ? ಒಟ್ಟು 3 ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ 5 ಅಂಕಗಳಿದ್ದಾವೆ. ಸರ್ ಹಾಗಾದರೆ ಪ್ರಶ್ನೆಗಳು ಯಾವ ಬರ್ತಾವೆ ಅಂತ ನೋಡ್ತಾ ಹೋದಾಗ ಕೆಲವು ವಿದ್ಯಾರ್ಥಿಗಳು ಕೇಳ್ತಾ ಇದ್ರಿ, ಸರ್ ಹಳೆ ಪ್ರಶ್ನೆ ಪತ್ರಿಕೆ ಕ್ವಶನ್ಗಳು ಏನಾದರೂ ಬರ್ತಾವೆ ಅಂತಂದರೆ ಹೌದು ರೀ, ಹಳೆ ಪ್ರಶ್ನೆ ಪತ್ರಿಕೆಯಲ್ಲಿ 50% ನಿಮ್ಗೆ ಏನು ಮಾಡ್ತಾರೆ, ಹಳೆ ಪ್ರಶ್ನೆ ಪತ್ರಿಕೆಯಿಂದ ಕ್ವಶನ್ಗಳು ಬರ್ತವೆ. ಜೊತೆಗೆ ಇನ್ನು 50% ನಿಮಗೆ ಹೊಸ ಪ್ರಶ್ನೆಗಳು ಪಾಠದಿಂದ ಕೇಳ್ತಾರೆ. ಯಾವುದ್ರಿ? ಪಾಠದ ಒಳಗಿನಿಂದ ಕೇಳ್ತಾರೆ. ಈ ವರ್ಷ ಏನು ಮಾಡಿದ್ದಾರೆ ಅಂತಂದರೆ ಮೌಲ್ಯಮಾಪಕರು ಮಂಡಳಿ ಏನು ಮಾಡಿದೆ ಅಂತಂದರೆ ವಿದ್ಯಾರ್ಥಿಗಳು ಕೇವಲ ಒಂದರೇ ಮಾದರಿ ಇಟ್ಕೊಂಡು ಏನು ಮಾಡ್ತಾ ಇದ್ದಾರೆ ಅಂದರೆ ಪ್ರಶ್ನೆ ಪತ್ರಿಕೆ ತಯಾರಾಗ್ತಾ ಇದ್ದಾರೆ. ಆದರೆ ಇನ್ನು ಮುಂದೆ ಬರೆಯುವಂಥ ಪರೀಕ್ಷೆಗಳು ಹೇಗಿದಾವೆ ಅಂತಂದರೆ ಪುಸ್ತಕದ ಒಂದು ಆಳವಾಗಿ ಬಂದಿರುವಂಥ ಪ್ರಶ್ನೆಗಳು ಈ ಒಂದು ಅಧ್ಯಾಯದ ಮೇಲೆ ಮತ್ತು ಇತಿಹಾಸಕ್ಕೆ ಸಂಬಂಧಪಟ್ಟಿದ್ದಾರೆ. ಸೊ ಅವುಗಳನ್ನು ಗಮನಿಸ್ತಾ ಹೋಗಿ ಅಂತ ಹೇಳ್ತೀನಿ. ಸೊ ಬನ್ನಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಸರ್ ಪ್ರಶ್ನೆಗಳು ಯಾವ ರೀತಿ ಬಂದಿವೆ ಅಂತೇಳಿ ನೀವು ಇಲ್ಲಿ ನೋಡ್ಬೋದು. ನಾನು ಒಂದೊಂದಾಗಿ ನೋಡ್ಕೊತಾ ಹೋಗ್ತೀನಿ ನೋಡಿ. ಪ್ರಶ್ನೆಗಳು 1 ಅಂಕದ ಪ್ರಶ್ನೆಗೆ ನಿಮಗೆ ಇಲ್ಲಿ ಬಹು ಆಯ್ಕೆ ಅಂತ ಕೊಟ್ಟಿದ್ದಾರೆ ನೋಡಿ. ಬಹು ಆಯ್ಕೆ ಇದೆಯಲ್ಲ, ಉತ್ಖನನ ಎಂದರೇನು ಅಂತೇಳಿ 4 ಆಯ್ಕೆಗಳನ್ನು ಕೊಟ್ಟು ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಜೊತೆಗೆ ಮೂಲಾಧಾರಗಳನ್ನು ಹೆಕ್ಕಿ ತೆಗೆಯಲು ಕೈಗೊಳ್ಳುವಂಥ ವೈಜ್ಞಾನಿಕ ಭೂ ಅಗೆತ ನಿಮಗಿದು ಬಹು ಆಯ್ಕೆಯಲ್ಲಿ ಕೇಳ್ತಾರೆ. ನಾನು ಬಹು ಆಯ್ಕೆಯನ್ನು ಕೊಟ್ಟಿದ್ದೀನಿ ಮತ್ತು ಜಾಸ್ತಿ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಈ ವಿಭಾಗ ಜಾಸ್ತಿ ಬಹು ಆಯ್ಕೆಯಲ್ಲಿ ಕೇಳ್ತಾನೆ. ಇನ್ ಕೇಸ್ ಇಲ್ಲ ಅಂತಂದರೆ ನಿಮಗೆ ಬಿಟ್ಟ ಸ್ಥಳ ಅಥವಾ ಹೊಂದಿಸಿ ಬರಲಿ ಕೇಳ್ತಾರೆ. ಇನ್ನೊಂದು ಈ ವರ್ಷ ನಿಮಗೆ ಬರುವಂಥ ಪ್ರಶ್ನೆ ಯಾವುದು ಅಂತಂದರೆ ಪ್ರಾಚೀನ ಭಾರತದ ರೋಮಗಳ ನಳ ಸಂಬಂಧ ಕುರಿತು ತಿಳಿಸುವ ಗ್ರಂಥ ಅಂತ ಕೇಳಿದ್ದಾರೆ. ಹೊಸ ನ್ಯೂ ಕ್ವಶನ್ ಇದು ನೋಡಿ. ಇಲ್ಲಿ ಗ್ರಂಥ ಯಾವುದು ಅಂತೇಳಿ ಬಹು ಆಯ್ಕೆಯಲ್ಲಿ ಒಂದು ಪ್ರಶ್ನೆ ಈ ವರ್ಷ ನಿಮಗೆ ಬರ್ತದೆ. ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದೋಗಿರುವಂಥ ಪ್ರಶ್ನೆ ಇದು. ಇನ್ನು ಮುಂದೆ ನಾನು ಕೇಳ್ತೀನಿ ನಿಮ್ಗೆ ಇನ್ನೊಂದು ಪ್ರಶ್ನೆ. ಇಲ್ಲಿ 2 ಅಂಕದ ವಿಭಾಗಕ್ಕೆ ಸಂಬಂಧಪಟ್ಟಂತೆ ನೀವು ನೋಡ್ತಾ ಹೋದಾಗ
ಭಾರತದ 2 ಇತರೆ ಹೆಸರುಗಳು ಅಂತ ಕೇಳ್ತಾನೆ ಪ್ರಶ್ನೆಗಳು. ಇಲ್ಲ ಅಂತಂದರೆ ಆಧಾರಗಳಿಲ್ಲದೆ ಇತಿಹಾಸವಿಲ್ಲ ಅಂತೇಳಿ ನೀವು ಮಿಡ್ ಟರ್ಮ್ ಎಕ್ಸಾಮ್ಗೆ ಪ್ರಶ್ನೆ ಬಂದಿರೋದನ್ನು ಗಮನಿಸ್ತೀರಿ. ಸರ್, ಭಾರತದಲ್ಲಿ ಉದಯಿಸಿರುವ ಯಾವುದಾದ್ರೂ 2 ಪ್ರಮುಖ ಧರ್ಮಗಳು ಭಾರತದಲ್ಲೇ ಉದಯಿಸಿರಬೇಕು ಅಂತ ಒಂದು ಧರ್ಮಗಳನ್ನು ಹೇಳಿ ಅಂತ ಹೇಳ್ತಾರೆ. ಜೊತೆಗೆ ಇನ್ನು ವಿಶ್ವ ಪಾರಂಪರಿಕ ಪಟ್ಟಿಯಲ್ಲಿ ಭಾರತದ ಯಾವುದಾದ್ರೂ 2 ಐತಿಹಾಸಿಕ ತಾಣಗಳನ್ನು ತಿಳಿಸಿ ಅಂತ ಕೊಡ್ತಾರೆ. ಭಾರತಕ್ಕೆ ಭೇಟಿ ನೀಡಿರುವ 2 ಚೀನಿ ಯಾತ್ರಿಕರು ನಿಮಗೆಲ್ಲ ಗೊತ್ತಿದೆ. ಯಾರು ಅಂತೇಳಿ 6ನೇ ತರಗತಿಯಿಂದ ಓದ್ತಾ ಬಂದಿರೋ ಗೊತ್ತಿರುತ್ತೆ. ಅದರ ಜೊತೆಗೆ ಯಾವುದಾದ್ರೂ 2 ಭಾರತೀಯ ನೃತ್ಯಗಳು, ಭಾರತದಲ್ಲಿ ಭಾಳಷ್ಟು ನೃತ್ಯಗಳಿದ್ದಾವೆ, ಅದರಲ್ಲಿ ಯಾವ್ದಾರ 2 ನೃತ್ಯಗಳನ್ನು ನೀವು ಬರೀರಿ. ಇನ್ನೊಂದು ನಿಮಗೆ ಇಂಪಾರ್ಟೆಂಟ್ ಆಗಿರುವಂಥದ್ದು ಅದು ಯಾವುದು ಸರ್ ಅಂತಂದರೆ, ಕವಿರಾಜ್ಯ ಮಾರ್ಗದ ಪ್ರಕಾರ ಕರ್ನಾಟಕ ಮೇರೆ ಎಲ್ಲಿಂದ ಎಲ್ಲಿವರೆಗೆ ಅಂಥೇಳಿ ನಿಮಗೆ ಈ ಒಂದು ಆಧಾರ ಪ್ರಶ್ನೆ ಪೀಠಿಕೆಯಲ್ಲೇ ನಿಮಗೆ 2 ಅಂಕದ ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತಾರೆ. ಸೊ ಇದು 1ನೇ ಅಧ್ಯಾಯಕ್ಕೆ ಸಂಬಂಧಪಟ್ಟದ್ದು. ಮತ್ತು ನಾನು ನಿಮಗೆ ಎಲ್ಲರನ್ನ ಮತ್ತೆ ನೀಲನಕ್ಷೆ ಕಡೆ ತೆಗೆದುಕೊಂಡು ಹೋಗ್ತೀನಿ. ಇಲ್ಲಿ ಅಧ್ಯಾಯ 2 ನೀವು ಗಮನಿಸಿ ನೋಡಿ. ಶಿಲಾಯುಗ ಮತ್ತು ಲೋಹದ ಯುಗ ಅಂತಂದರೆ ಕೇವಲ 2 ಅಂಕ ಮಾತ್ರ ಸಿಮಿಟ್ಟಿದ್ದಾರೆ. ಸರ್, ಅದು ಹೇಗೆ ಅಂತ ನೀವು ಕೇಳ್ಬೋದು. ಯಾಕೆ ಅಂತಂದರೆ ಅಲ್ಲಿ 3 ಶಿಲೆಗಳು ಬರ್ತವೆ, ಆಧಾರದ ಮೇಲೆ 1 ಅಂಕ ಒಂದು ಏನಪ್ಪ ಅಂತಂದ್ರೆ 2 ಅಂಕದ ಪ್ರಶ್ನೆಯನ್ನು ಇಲ್ಲಿ ಇಟ್ಟಿದ್ದಾರೆ. ಸೊ ಹಾಗಾದರೆ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣವಾ? ನೀವೆಲ್ಲ ಇಲ್ಲಿ ಗಮನಿಸಿ. ಶಿಲಾಯುಗ ಮತ್ತು ಲೋಹಗಳ ಯುಗ ಅಂತ ಹೇಳಿದ್ರೆ 2 ಅಂಕದ ಒಂದು ಪ್ರಶ್ನೆ ಇದೆ, ಕೇವಲ 2 ಅಂಕ ಮಾತ್ರ ಈ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ. ನಾನು 3 ಶಿಲೆಗಳ ಮೇಲೆ ಒಂದೊಂದು ಪ್ರಶ್ನೆಯನ್ನು ನಿಮಗೆ ಇಲ್ಲಿ ಕೊಟ್ಟಿದ್ದೀನಿ ನೋಡಿ. 2 ಅಂಕಕ್ಕೆ ಪ್ಯಾಲಿಯೋಲಿಥಿಕ್ ಪದದ ಅರ್ಥವೇನು, ಮೆಸೋಲಿಥಿಕ್ ಅರ್ಥವೇನು ಮತ್ತು ನಿಯೋಲಿಥಿಕ್ ಅರ್ಥವೇನು, ಈ 3 ಲಿಥಿಕ್ಗೆ ಸಂಬಂಧಪಟ್ಟಂತೆ. ಲಿಥಿಕ್ ಅಂದರೆ ಏನ್ರಿ? ಶಿಲಾ ಅಂಥೇಳಿ. ಪ್ಯಾಲಿಯೋ ಅಂತಂದರೆ ಹಳೆಯ, ಮೆಸೋ ಅಂತಂದರೆ ಮಧ್ಯ, ನಿಯೋ ಅಂದರೆ ಹೊಸ. ಸೊ ಈ ಆಧಾರದ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾರೆ. ಸೊ ಅದನ್ನು ನೀವು ಗಮನದ ಇಟ್ಟುಕೋರಿ. ಸಿಂಧೂ ನಾಗರಿಕತೆಗೆ ಸಂಬಂಧಪಟ್ಟಂಥ ಒಂದು ಪಾಠ ಇದೆ ನೋಡಿ. ಇಲ್ಲಿ 1 ಅಂಕದ 2 ಪ್ರಶ್ನೆಗಳು ಬರ್ತವೆ. ಎಷ್ಟ್ರಿ? 2 ಪ್ರಶ್ನೆಗಳು ಬರ್ತವೆ. 2 ಅಂಕದ 1 ಪ್ರಶ್ನೆ ಬರ್ತದೆ. ಹಾಗಾಗಿ ಒಟ್ಟು 4 ಅಂಕಗಳು ಈ ಅಧ್ಯಾಯಕ್ಕೆ ಸಂಬಂಧಪಟ್ಟಂತಿದ್ದಾವೆ. ಸರ್, ಹಾಗಾದರೆ ನಿಮ್ಮ ಪ್ರಶ್ನೆಗಳನ್ನು ಕೊಡ್ತೀನಿ ನೋಡಿ. ಸೊ ಪ್ರಶ್ನೆಗಳು ನಿಮಗೆ ಜೀವನಾಡಿ ಇದ್ದಂತೆ, ನಿಮಗೆ ಮುಂಬರುವಂಥ ನಿಮ್ಮ ಸ್ಕೋರ್ ನಿಮ್ಮ ಕೈಯಲ್ಲಿ ಇದ್ದಂತ ಹೇಳೋಕ್ಕೆ ಈ ಪ್ರಶ್ನೆಗಳು ಭಾಳ ಉತ್ತಮ ಅಂತ ಹೇಳ್ತೀನಿ ನಾನು. ಇಲ್ಲಿ ನೋಡಿ, 1 ಅಂಕದ ಪ್ರಶ್ನೆಗೆ ಇಲ್ಲಿ ಬಹು ಆಯ್ಕೆ ಪ್ರಶ್ನೆಯನ್ನು ನೀವು ಗಮನಿಸ್ತೀರಿ. ಮೇಂಜೋದಾರೋ ಪದದ ಅರ್ಥ ಅಂತೇಳಿ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಮೇಂಜೋದಾರ ಅಂದರೆ ಏನು? ಅಲ್ಲೊಂದು ಸ್ನಾನದ ಕೊಳ ಇದೆ, ನೀವೆಲ್ಲಿ ನೋಡ್ಬೋದು. ಅಲ್ಲಿ ನಿಮಗೆ ಇನ್ನೊಂದು ಪ್ರಶ್ನೆಯನ್ನು ಕೇಳ್ತಾರೆ. ಹೇಳಿಕೆಗೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ ನಿಮ್ಗೆ ಇಲ್ಲಿ ಕೇಳ್ತಾರೆ. ಸರ್, ಯಾವ ರೀತಿ ಅಂತ ನೀವು ಗಮನಿಸ್ಬೋದು. ಇಲ್ಲಿ ನೋಡಿ, ಪ್ರತಿಪಾದನೆ ಎ ಮತ್ತು ಪ್ರತಿಪಾದನೆ ಅದಕ್ಕೆ ಕಾರಣ ಬಿ ಅಂತ ಕೊಡ್ತಾರೆ, ಆರ್ ಅಂತ ಕೊಡ್ತಾರೆ. ಸಿಂಧೂ ನಾಗರಿಕತೆಯು ಪ್ರಪಂಚದ ಪ್ರಾಚೀನ ನಾಗರಿಕತೆಯಲ್ಲಿ ಒಂದಾಗಿದೆ, ಹೌದಾ? ಅದಕ್ಕೆ ಆರ್ ಅಂತ ಕೊಡ್ತಾರೆ. ಇದು ಈಜಿಪ್ಟ್, ಮೆಸೊಪೊಟೇಮಿಯಾ ಮತ್ತು ಚೀನಾ ನಾಗರಿಕತೆಗಳ ಸಮಕಾಲೀನ ನಾಗರಿಕತೆಯಾಗಿದೆಯಾ ಅಥವಾ ಅಂತೇಳಿ ನಿಮಗೊಂದು ಕಾರಣ ಕೊಡ್ತಾನೆ. ಅದಕ್ಕೆ ಸಂಬಂಧಪಟ್ಟಂತೆ ಉತ್ತರ ಕೊಡ್ರಿ. ನಾನು ಇಲ್ಲೊಂದು ನಿಮಗೆ ರೌಂಡ್ ಮಾರ್ಕ್ ಹಾಕಿ ತೋರಿಸ್ತೀನಿ ನೋಡಿರಿ. ಸಿಂಧೂ ನಾಗರಿಕತೆ ಪ್ರಧಾನ ದೇವತೆ ಅಂಥೇಳಿ ಈ ಪ್ರಶ್ನೆಯೂ ಬರ್ತದೆ. ಜೊತೆಗೆ ಇಲ್ಲಿ ಈ ಒಂದು ಸಿಂಧೂ ನಾಗರಿಕತೆಯಲ್ಲಿ ಬರುವಂಥ ಒಂದು ಹಡಗು ಕಟ್ಟೆ ಯಾವ ಸ್ಥಳದಲ್ಲಿ ಬರ್ತದೆ ಅಂತೇಳಿ ಒಂದು ಪ್ರಶ್ನೆ ಬರ್ತದೆ. ಸೊ ಇವೆರಡೂ ಇಂಪಾರ್ಟೆಂಟು. ನಾನು ಅಷ್ಟೇ ಸಣ್ಣಾಗಿ ಮೆನ್ಷನ್ ಮಾಡಿದ್ದೀನಿ, ಸ್ವಲ್ಪ ಅವನ್ನ ಗಮನಿಸಿಟ್ಕೊಳ್ಳಿ. ಇನ್ನೊಂದು ನಿಮಗೆ ನಾನು ಮುಂದೆ 2 ಅಂಕದ ಪ್ರಶ್ನೆಗೆ ಕರ್ಕೊಂಡು ಹೋಗ್ತೀನಿ. 2 ಅಂಕದ ಪ್ರಶ್ನೆಗೆ ಸಿಂಧೂ ನಾಗರಿಕತೆಯ ಶವ ಸಂಸ್ಕಾರ ಪದ್ಧತಿ ಈ ಪ್ರಶ್ನೆ ಕೇಳ್ತಾರೆ. ಇಲ್ಲ ಅಂತಂದರೆ ಸಿಂಧೂ ನಾಗರಿಕತೆ ಅಂತ್ಯಕ್ಕೆ ಕಾರಣಗಳು, ಇದು ಭಾಳ ಇಂಪಾರ್ಟೆಂಟ್, ನಿಮಗೆ ಇದು ನೆನಪಿರಲಿ. ಇನ್ನು ಹರಪ್ಪ ನಾಗರಿಕತೆ ಮತ್ತು ಮೇಂಜೋದಾರವನ್ನು ಸಂಶೋಧಿಸಿದವರು ಯಾರು ಅಂಥೇಳಿ ನಿಮಗೆ ಒಬ್ಬೊಬ್ಬರನ್ನ 2 ಅಂಕಕ್ಕೆ ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ಇನ್ನು ಮುಂದೆ ನಾನು ಹೋಗ್ತೀನಿ. ಇಲ್ಲಿ ಪ್ರಾಚೀನ ಯುಗ ಅಂತ ಬಂದಿದೆ, ನೀವೆಲ್ಲ ಗಮನಿಸ್ತಾ ಇದ್ದೀರಿ ನೋಡಿ. ಪ್ರಾಚೀನ ಯುಗ ಸಂಬಂಧಪಟ್ಟಂತೆ ನಾನು ಬ್ಲೂ ಪ್ರಿಂಟ್ ಆಮೇಲೆ ಕೊಡ್ತೀನಿ ನಿಮಗೆ. ಇಲ್ಲಿ ಪ್ರಾಚೀನ ಯುಗ ಅಂತಂದರೆ ಯಾರ್ಯಾರು ಬರ್ತಾರೆ ಅಂತಂದರೆ ವೈದ್ಯಕೀಯ ಸಂಸ್ಕೃತಿ ಬರ್ತದೆ, ಯಾರ್ಯಾರು ಬರ್ತಾರೆ. ಜೊತೆಗೆ ಹೊಸ ಧರ್ಮ ಆಗ್ತದೆ, ಜೈನ ಧರ್ಮ ಮತ್ತು ಬೌದ್ಧ ಧರ್ಮ, ಮೌರ್ಯರು ಮತ್ತು ಶಾತವಾಹನರು, ಕುಶಾಣರು, ಗುಪ್ತರು, ಚೋಳರು, ವರ್ಧನರು ಮತ್ತು ಆರಂಭದ ಚಾಲುಕ್ಯರು, ಪಲ್ಲವರು, ರಾಷ್ಟ್ರಕೂಟರು, ಜೊತೆಗೆ ನಂತರದ ಚಾಲುಕ್ಯರು ಮತ್ತು ಹೊಯ್ಸಳರು ಅಂತ ಬರ್ತಾರೆ. ಸೊ ಈ ಪಾಠದ ಮೇಲೆ ಒಟ್ಟು ನಿಮಗೆ 12 ಅಂಕಗಳು ಇದ್ದಾವೆ. ಎಷ್ಟು ಅಂಕಗಳಿದಾವೆ ರೀ? 12 ಅಂಕಗಳು. ನಕ್ಷೆಕ್ಕೆ 2, ಜೊತೆಗೆ ಕಾಲಾನುಕ್ರಮದಲ್ಲಿ 1 ಪ್ರಶ್ನೆಯನ್ನು ಇಲ್ಲಿ ಕೇಳ್ತಾರೆ. ಒಟ್ಟು 36 ಅಂಕಗಳು ನಿಮಗೆ ಸಂಬಂಧಪಟ್ಟಂತಿದೆ. ಸರ್, ಹಾಗಾದರೆ ನಾನಿಲ್ಲಿ ಏನು ಹೇಳಕ್ಕಿಡ್ತೀನಿ ಅಂದರೆ, ನೀವು ಪಾಸ್ ಆಗೋರು ಕೇವಲ ನೀವೇನು ಪಾಸಿಂಗೋಸ್ಕರ ಏನಾದರೂ ಮಾಡ್ತಾ ಇದ್ದರೆ, ಸೊ ನಾನು ದಯವಿಟ್ಟು ಈ ಒಂದು ಪ್ರಾಚೀನವನ್ನು ಯುಗವನ್ನು ಓದ್ಕೊಂಡ್ಬಿಟ್ರೆ ಆರಾಮಾಗಿ ಪಾಸ್ ಆಗ್ತೀರಿ, ಯಾವುದೇ ಟೆನ್ಷನ್ ಬೇಡ. ಸೊ ಈಗ ನಾನು ಸ್ವಲ್ಪ ಈ ಒಂದು ಪ್ರಾಚೀನ ಯುಗದ ಬ್ಲೂ ಪ್ರಿಂಟನ್ನು ನಿಮ್ಗೆ ತೋರಿಸ್ತೀನಿ. ಪ್ರಾಚೀನ ಯುಗದಲ್ಲಿ 36 ಅಂಕಗಳಂತ ಹೇಳಿದೆ ನಾನು. 4 ಅಂಕ 1 ಅಂಕದ ಪ್ರಶ್ನೆಗಿದೆ, 2 ಅಂಕ 2 ಅಂಕದ 2 ವಾಕ್ಯದಲ್ಲಿ ಬರುವಂಥ ಪ್ರಶ್ನೆಗಳು, 1 5 ಅಂಕದ ಪ್ರಶ್ನೆ, 2 10 ಅಂಕದ ಪ್ರಶ್ನೆಗಳು, ಜೊತೆಗೆ 1 ಕಾಲಾನುಕ್ರಮ ಇದೆ, 2 ನಕ್ಷೆಯಲ್ಲಿ ಬರ್ತವೆ. ಸೊ ಹಾಗಾಗಿ ಒಟ್ಟು ಎಷ್ಟು ಅಂತ ಹೇಳಿದೆ? 36 ಅಂಕಗಳು ಅಂತ ಹೇಳಿದೆ.
ಸೊ ಮುಂದಿನ ಒಂದು ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ನೀವು ಸೂಕ್ಷ್ಮವಾಗಿ ಪ್ರಶ್ನೆಗಳನ್ನು ಗಮನಿಸಿ. ಶಾತವಾಹನರ ರಾಜಧಾನಿ ಬಹು ಆಯ್ಕೆ, ನಾನಿಲ್ಲಿ ಕಾಮಗಳನ್ನು ಕೊಟ್ಟಿದ್ದೀನಿ ನೋಡಿ, ಆ ಕಾಮಗಳ ಪ್ರಕಾರ ನೀವೆಲ್ಲ ನೋಡ್ಕೊತ ಹೋಗಿ. ಶಾತವಾಹನರ ರಾಜಧಾನಿ ಬಹು ಆಯ್ಕೆಯಲ್ಲಿ ಪ್ರಶ್ನೆ ಕೇಳ್ತಾರೆ. ಆರ್ಯ ಎಂಬ ಪದದ ಅರ್ಥ ಅಂತೇಳಿ ಬಹು ಆಯ್ಕೆಯಲ್ಲಿ ಕೇಳ್ತಾರೆ. ಎರಡನೇ ತರನ ಯುದ್ಧ ಯಾರ ನಡುವೆ ನಡೀತು ಅಂತೇಳಿ 4 ಆಯ್ಕೆಯಲ್ಲಿ ಕೊಟ್ಟು 1 ಅಂಕೆಯನ್ನು ಕೇಳ್ತಾನೆ. ಇನ್ನು ಇದಕ್ಕೆ ನಾನು 4 ಅಂಕ ಅಂತ ನಾನು ಹೇಳಿದೆ ನಿಮಗೆ ಸ್ಟಾರ್ಟಿಂಗ್ಗೆ. 4 ಅಂಕಕ್ಕೆ ಸಂಬಂಧಪಟ್ಟಂತೆ ಯಾವ ವಿಭಾಗದ ಮೇಲೆ ಒಂದೊಂದು ಅಂಕಗಳನ್ನು ಆರಿಸ್ಕೊಂಡಿದ್ದಾರೆ ಅಂತಂದರೆ ಬಹು ಆಯ್ಕೆಯಲ್ಲಿ ನಿಮಗೆ 1 ಅಂಕ ಬರ್ತದೆ ನೋಡಿ, ನೆನಪಿರಲಿ. 4 ಅಂಕ ಒಂದು ವಾಕ್ಯದಲ್ಲಿ ಕೊಟ್ಟಿದ್ದಾರೆ ಅಂತಂದರೆ ನಿಮಗೆ 1 ಅಂಕದಲ್ಲಿ ಬರ್ತದೆ. ಇಲ್ಲಿ ನೆಕ್ಸ್ಟ್ ನಾನು ಹೇಳ್ತೀನಿ ನೋಡಿ. ರಾಷ್ಟ್ರಕೂಟರ ಸಾಮ್ರಾಜ್ಯದ ಜಗತ್ತಿನ 4 ಶ್ರೇಷ್ಠ ಸಾಮ್ರಾಜ್ಯಗಳಲ್ಲಿ ಒಂದಾಗಿದೆ ಎಂದು ಹೇಳಿದ ಅರಬ್ ಪ್ರವಾಸಿ ಯಾರು ಅಂಥೇಳಿ ಬಹು ಆಯ್ಕೆಯಲ್ಲಿ ಒಂದು ಪ್ರಶ್ನೆ ಕೇಳ್ತಾರೆ. ಇಲ್ಲ ಗಂಗರ ಪ್ರಸಿದ್ಧ ದೊರೆ ಅಥವಾ ಪಲ್ಲವರ ರಾಜಧಾನಿ, ಇವೆರಡು ನಿಮಗೆ 1 ಅಂಕಕ್ಕೆ ಸಂಬಂಧಪಟ್ಟಂತೆ ಒಟ್ಟು 5 ಪ್ರಶ್ನೆಗಳನ್ನು ನಾನು ಇಲ್ಲಿ ಕೊಟ್ಟಿದ್ದೀನಿ. ಉದಾಹರಣೆಯಾಗಿ ಅವುಗಳನ್ನು ನೋಡ್ಕೊಳ್ಳಿ. ಜೊತೆಗೆ ಮುಂದೆ ನಿಮಗೆ ಬಿಟ್ಟ ಸ್ಥಳದಲ್ಲಿ 1 ಅಂಕ ಸೀಮಿತವಾಗಿ ಇಟ್ಟಿದ್ದಾರೆ ಅವರು ಬ್ಲೂ ಪ್ರಿಂಟಲ್ಲಿ. 1 ಅಂಕ ಏನು ಮಾಡಿದ್ದಾರೆ ಅಂತಂದರೆ ಬ್ಲೂ ಪ್ರಿಂಟಲ್ಲಿ ಸಂಬಂಧಪಟ್ಟಂತೆ 1 ಅಂಕ ಕೊಟ್ಟಿದ್ದಾರೆ. ಬಿಟ್ಟ ಸ್ಥಳಕ್ಕೆ ಸಂಬಂಧಪಟ್ಟ ಎಲಿಫೆಂಟಾ ಪುರಾತನ ಹೆಸರು ಪಾಠದ ಆಳವಾಗಿ ಕೇಳಿರುವಂಥ ಒಂದು ಏನಪ್ಪ ಅಂತಂದರೆ ಒಂದು ಪ್ರಶ್ನೆ. ಪ್ರಥಮ ವೇದ ಡ್ಯಾಶ್ ಅಂತ ಕೊಡ್ತಾರೆ. ಸೊ ಜೊತೆಗೆ ಇನ್ನೊಂದು ನಿಮಗೆ 23ನೇ ತೀರ್ಥಂಕರು ಭಾಳ ಸಾರಿ ಬಂದು ಹೋಗಿದೆ ಪ್ರಶ್ನೆ. ಇದನ್ನು ಬರ್ತಾರೆ. ಜೈನ ಧರ್ಮದ ಚಿಹ್ನೆ ಡ್ಯಾಶ್ ಕೇಳ್ತಾರೆ. ಹರ್ಷವರ್ಧನ 2ನೇ ರಾಜಧಾನಿ ಹೊಸ ಪ್ರಶ್ನೆ ಬಂದಿದೆ ನೋಡಿ. ಇನ್ನು ಕುಶಾನರ ಮೊದಲ ದೊರೆ ನಿಮಗೆಲ್ಲ ಗೊತ್ತಿದೆ. ಇನ್ನು ನಾನು ಮುಂದೆ ಹೋಗ್ತೀನಿ. ಹೊಂದಿಸಿ ಬರೆಗೆ ಸಂಬಂಧಪಟ್ಟಂತೆ 1 ಅಂಕ ಅಲ್ಲಿ ಸೀಮಿತವಾಗಿದೆ. ನಿಮಗೇನು ಮಾಡ್ತಾನೆ ಅಂತಂದ್ರೆ ಇಲ್ಲಿ ನೀವೆಲ್ಲ ನೋಡ್ಬೋದು. ಒಂದು ಬಹು ಆಯ್ಕೆಯಲ್ಲಿ ಕೊಟ್ಟಿದ್ದಾನೆ, 1 ಬಿಟ್ಟ ಸ್ಥಳದಲ್ಲಿ, 1 ಹೊಂದಿಸಿ ಬರೆಯಲ್ಲಿ, ಇನ್ನು ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರವನ್ನು ಬರೀರಿ ಅಂತ ಹೇಳ್ತಾನೆ. ಸೊ ಹಾಗಾಗಿ ನಾವು ಈಗ ಹೊಂದಿಸಿ ಬರೆಯನ್ನು ನೋಡೋಣ. ಇಲ್ಲಿ 1 ಅಂಕ ನಿಮಗೆ ಸೀಮಿತವಾಗಿದೆ. ಕುಶಾನರ ಮೊದಲ ದೊರೆ ಅಂತ ಕೇಳ್ತಾನೆ. ಹೊಂದಿಸಿ ಬರೆಯಲ್ಲಿ ಗಾಥಾ ಸಪ್ತಸತಿ, ಕುಶಾನರ ಪ್ರಸಿದ್ಧ ದೊರೆ, ಅರ್ಥಶಾಸ್ತ್ರ, ಹಲ್ಮಿಡಿ ಶಾಸನ. ಈ ಎಷ್ಟು ಪ್ರಶ್ನೆಗಳು ನಿಮಗೆ ಏನಪ್ಪ ಅಂತಂದರೆ ಹೊಂದಿಸಿ ಬರೆಯಲ್ಲಿ ಕೇಳುವಂಥದ್ದು. ಇನ್ನು ನಾನು 1 ಅಂಕದ ಪ್ರಶ್ನೆಗೆ ಬರ್ತೀನಿ. ಬುದ್ಧನ ಮೊದಲ ಹೆಸರೇನು ಅಂತೇಳಿ 1 ಅಂಕದ ಪ್ರಶ್ನೆ ಕೇಳ್ತಾನೆ. ಇಂಡಿಕಾ ಗ್ರಂಥದ ಸ್ಥಾಪಕರು ಅಥವಾ ಬರೆದವರು ಯಾರು ಅಂತ ಕೇಳ್ಬೋದು. ಗೌತಮಿ ಬಾಲಶ್ರೀ, ಎಷ್ಟು ಸರಿ ಕೇಳಿಲ್ಲ ಈ ಪ್ರಶ್ನೆ ನಿಮಗೆ. ಕದಂಬರ ವಂಶದ ಸ್ಥಾಪಕ. ಉಡುವಲೈ ಎಂದರೇನು? ಈ ಒಂದು ಚೋಳರ ಒಂದು ಆಡಳಿತಕ್ಕೆ ಸಂಬಂಧಪಟ್ಟಂತೆ ಮತ್ತು ಚೋಳರ ರಾಜಧಾನಿ ಯಾವುದು ಅಂತೇಳಿ ನಿಮಗೆ 1 ವಾಕ್ಯದಲ್ಲಿ 1 ಹಾಗಾದರೆ ಒಟ್ಟು 4 ಏನಪ್ಪ ಅಂತಂದರೆ ನಿಮಗೆ ಇಲ್ಲಿ 1 ಅಂಕದ ಪ್ರಶ್ನೆಗಳು ಬರ್ತವೆ. ಸರ್ ಹಾಗಾದರೆ 2 ಅಂಕದ ಪ್ರಶ್ನೆಗಳು ನೋಡ್ತಾ ಹೋಗೋಣ. 2 ಅಂಕದಲ್ಲಿ ನೀವೆಲ್ಲ ನೋಡ್ತೀರಿ. ಗೊಮ್ಮಟೇಶ್ವರ ವಿಗ್ರಹವನ್ನು ಪ್ರತಿಷ್ಠಾಪಿಸಿದವರು ಯಾರು ಮತ್ತು ಎಲ್ಲಿ ಅಂತ ಒಂದು ಪ್ರಶ್ನೆ ಕೇಳ್ತಾರೆ. ವಿಷ್ಣುವರ್ಧನ ಯಾವುದಾದರೂ 2 ಬಿರುದುಗಳು ಈ ವರ್ಷ ಬಂದರೆ ಬರ್ಬೋದು. ಮಹಾಪರಿತ್ಯಾಗ ಇದನ್ನು ಬರ್ತದೆ, ನೆನಪಿರಲಿ ನಿಮಗೆ. ಗುಪ್ತ ಇತಿಹಾಸ ತಿಳಿಸಲು ಸಹಾಯಕವಾಗಿರುವಂಥ ಯಾವುದಾದರೂ 2 ಮೂಲಾಧಾರಗಳು ಅಂತ ಹೇಳ್ತೀನಿ. ವಿದ್ಯಾರ್ಥಿಗಳು ಭಾಳ ಜನ ಕೇಳ್ತಿರ್ತೀರಿ, ಸರ್ ಫಿಕ್ಸಾ ಅಂತಂದಾಗ ಈ ಒಟ್ಟು ಪ್ರಶ್ನೆಗಳು ನಿಮಗೆ ಫಿಕ್ಸೇ ಪ್ರಶ್ನೆಗಳು. ಸೊ ಇನ್ನೊಂದು ಕೆಲವೊಂದು ಪ್ರಶ್ನೆಗಳನ್ನ ನೋಡಿ. ಬೌದ್ಧ ಧರ್ಮ ಪಂಥಗಳನ್ನು ತಿಳಿಸಿ ಅಂತೇಳಿ 2 ಅಂಕದ ಪ್ರಶ್ನೆಗಳನ್ನು ಕೇಳ್ತಾರೆ. ನಿಮಗೆಲ್ಲ ಗೊತ್ತಿದೆ. ಕಾಳಿದಾಸನ 2 ಮಹಾಕಾವ್ಯಗಳನ್ನು ಹೇಳಿ. ಮೌರ್ಯರ ಕಾಲದ 2 ನ್ಯಾಯಾಲಯಗಳು ಯಾವ್ಯಾವ ಇದ್ದು ಅಂತೇಳಿ ಹೇಳ್ತಾರೆ. ಇನ್ನು ಪಾಯ್ಯನ ಯಾರು, ಏಕೆ ಭಾರತಕ್ಕೆ ಬಂದ, ಮತ್ತು ತ್ರಿರತ್ನಗಳಲ್ಲಿ ಯಾವುದಾದ್ರೂ 2 ತಿಳಿಸಿ ಅಂತ ಕೊಡ್ತಾರೆ. ತ್ರಿರತ್ನಗಳಲ್ಲಿ ಸಂಗಮ ಯುಗದ ಪ್ರಸಿದ್ಧ ಕೃತಿಗಳನ್ನು ಹೆಸರಿಸಿ. ಕೈಲಾಸನಾಥ ದೇವಾಲಯ ನಿರ್ಮಿಸಿದವರು ಯಾರು ಮತ್ತು ಎಲ್ಲಿದೆ. ಸೊ ಈ ರೀತಿಯಾದಂಥ 2 ಅಂಕದ ಪ್ರಶ್ನೆಗಳನ್ನು ನೋಡ್ತಾ ಹೋಗ್ತೀರಿ. ಈಗ ನಾನು ಮುಂದೆ ಹೋಗ್ತೀನಿ. ನಿಮಗೆ ಇಲ್ಲಿ 5 ಅಂಕಕ್ಕೆ ಸಂಬಂಧಪಟ್ಟಂತೆ 3 ಏನು ಮಾಡಿದ್ದೀನಿ ಅಂತಂದರೆ ಪ್ರಮುಖ ಪ್ರಶ್ನೆಗಳನ್ನು ತೆಗೆದುಕೊಂಡು ಬಂದಿದ್ದೀನಿ. ಇವೇ ನಿಮಗೆ ಫಿಕ್ಸ್ ಆಗಿ ಬರುವಂಥ ಪ್ರಶ್ನೆಗಳು. ಸರ್ ನೋಡ್ತಾ ಹೋದಾಗ ಚೋಳರ ಗ್ರಾಮಾಡಳಿತ ಇದು ನಿಮಗೆ ಕಡ್ಡಾಯ ಮತ್ತು ಫಿಕ್ಸ್ ಆಗಿ ಬರುವಂಥದ್ದು. ಇನ್ನು ಗಾಂಧಾರ ಶೈಲಿಯಲ್ಲಿ ಪ್ರಮುಖ ಲಕ್ಷಣಗಳನ್ನು ವಿವರಿಸಿ. ಈ ವರ್ಷ ಹೊಯ್ಸಳ ಶಾಲ್ಪಕಲೆಯಲ್ಲಿ ಇದನ್ನು ಕೇಳ್ತಾನೆ ಅಂತ ಹೇಳ್ತೀನಿ ನಾನು, ಇದು ಬರ್ಬೋದು. ಇನ್ನು 10 ಅಂಕಕ್ಕೆ ಈ ಅಧ್ಯಾಯದ ಮೇಲೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ನೋಡ್ತಾ ಹೋದಾಗ ಬುದ್ಧನ ಜೀವನ ಮತ್ತು ಬೋಧನೆಗಳು ಕಡ್ಡಾಯ ಪ್ರಶ್ನೆ ಇದು. ಗುಪ್ತರ ಕಾಲವನ್ನು ಭಾರತ ಇತಿಹಾಸದಲ್ಲಿ ಸುವರ್ಣಯುಗ ಅಂತ ಹೀಗೆ ಕರೆದ್ರು. ಹಳೆಯಿಂದ ಕೇಳಿದಾನೆ, ಬರ್ಬೋದು ಇಲ್ಲಾಂದರೆ ಇರ್ಬೋದು. ಆದರೆ ಬುದ್ಧನ ಜೀವನ ಬರ್ತದೆ. ಅಶೋಕನ ಜೀವನ ಮತ್ತು ಸಾಧನೆಗಳು ಬರ್ತದೆ ಕಡ್ಡಾಯವಾಗಿ. ರಾಷ್ಟ್ರಕೂಟರ ಸಾಂಸ್ಕೃತಿಕ ಕೊಡುಗೆಗಳನ್ನು ವಿವರಿಸಿ. ಇಲ್ಲ ಹಿಮ್ಮಡಿ ಪುಲಿಕೇಶಿ ಸಾಧನೆ ವಿವರಿಸಿ. ಆರ್ಯರ ರಾಜಕೀಯ, ಸಾಮಾಜಿಕ, ಆರ್ಥಿಕ, ಧಾರ್ಮಿಕ ಸ್ಥಿತಿಗತಿಗಳನ್ನು ಕುರಿತು ವಿವರಿಸಿ ಅಂತೇಳಿ ಪ್ರಶ್ನೆಯನ್ನು ಕೇಳ್ತಾರೆ. ಸೊ ನಾನು ಮಾದರಿ ಅನ್ನೋದಕ್ಕಿಂತ ಫಿಕ್ಸ್ ಆಗಿ ಜಾಸ್ತಿ ತಂದಿದ್ದೀನಿ. ಸೊ ಭಾಳ ವಿದ್ಯಾರ್ಥಿಗಳ ಆಶಯದ ಮೇರೆಗೆ ತೆಗೆದುಕೊಂಡ್ಬಂದಿನಿ. ಅವು ನಿಮ್ಮ ಸ್ನೇಹಿತರಿಗೆ ವಿಡಿಯೋಗಳನ್ನು ದಯವಿಟ್ಟು ಶೇರ್ ಮಾಡಿ ಅಂತ ಹೇಳ್ತೀನಿ. ಸೊ ವಿಡಿಯೋ ಲೈಕ್ ಆದರೆ ದಯವಿಟ್ಟು ಒಂದು ತಂಬ್ ಹಾಕಿ ಒಂದು ಲೈಕ್ ಕೊಡಿ. ಜೊತೆಗೆ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ ಇದೆ. ಆ ಟೆಲಿಗ್ರಾಮ್ ಗ್ರೂಪ್ನ ಲಿಂಕನ್ನು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಆ ಲಿಂಕಿಗೆ ಎಲ್ಲರೂ ಜಾಯ್ನ್ ಆಗಿ ಅಲ್ಲಿ ಇವುಗಳ ನೋಟ್ಸ್ಗಳನ್ನು ಹಾಕಿರ್ತೀನಿ. ಸ್ವಲ್ಪ ಡೌನ್ಲೋಡ್ ಮಾಡ್ಕೊಳ್ಳಿ.
ಸೊ ಅಂತ ಹೇಳ್ತೀನಿ. ಸೊ ಈ ಕಾಲಾನುಕ್ರಮದ ಕಡೆ ಹೋಗ್ತೀನಿ. ಭಾರತಕ್ಕೆ ಆರ್ಯರ ಯಾವಾಗ ಆಗಮನ ಆಯಿತು, ಜೊತೆಗೆ ಕನೌಜಿನ ಒಂದು ಧಾರ್ಮಿಕ ಸಭೆ ನಡೀತದೆ ಯಾವಾಗ, ಧರ್ಮದ ನದಿ ಕಾಳಗ ಇಬ್ಬರ ನಡುವೆ ನಡೀತದೆ, ಹರ್ಷವರ್ಧನ್ ಪುಲಿಕೇಶಿ ಅದು ಯಾವಾಗ ನಡೀತು, ಬುದ್ಧನ ಜನನ ಯಾವಾಗಾಯಿತು, ಉತ್ತರ ಮೇರು ಶಾಸನ ಯಾವಾಗ ರಚನೆ ಮಾಡಿದ್ರು, ಗುಪ್ತ ಶಕೆ ಆರಂಭ ಯಾವಾಗಾಯಿತು. ಸೊ ಇಷ್ಟು ನಿಮಗೆ ಕಾಲಾನುಕ್ರಮದಲ್ಲಿ ಬರುವಂಥ ಫಿಕ್ಸ್ ಕ್ವಶನ್ನು. ಇನ್ನು ನಕ್ಷೆ ವಿಭಾಗಕ್ಕೆ ಸಂಬಂಧಪಟ್ಟಂಥ ಐತಿಹಾಸಿಕ ಸ್ಥಳಗಳು ಈ ಒಂದು ಆರಂಭಿಕ ಯುಗದಲ್ಲಿ ಪಾಟಲಿಪುತ್ರ, ಕಂಚಿ, ಬಾದಾಮಿ, ಹಳೆಬೀಡು, ತಕ್ಷಶಿಲೆ ಇಷ್ಟು ನಿಮಗೆ ಕಡ್ಡಾಯವಾಗಿ ಬರುವಂತಹ ಪ್ರಶ್ನೆಗಳು. ಯಾವುದೇ ತಲೆ ಕೆಡಿಸ್ಕೋಬೇಡಿ, ಯಾವುದು ಟೆನ್ಷನ್ ತೊಗೊಬೇಡಿ, ಈ ಪ್ರಶ್ನೆಗಳು ಬರ್ತವೆ, ಇವುಗಳನ್ನೇ ಫೋಕಸ್ ಮಾಡಿ ನೀವು ಸ್ಟಡಿ ಮಾಡಿ ಅಂತ ಹೇಳ್ತೀನಿ. ಸೊ ಮಧ್ಯಕಾಲೀನ ಯುಗ ಅಂತ ಹೇಳ್ತೀವಿ. ಇಲ್ಲಿ 25 ಅಂಕಗಳು ಸೀಮಿತವಾಗಿದೆ. ಎಷ್ಟು ಅಂಕಗಳು? 25. 1 ಅಂಕದಲ್ಲಿ 4 ಪ್ರಶ್ನೆಗಳು, 2 ಅಂಕದಲ್ಲಿ 2 ಪ್ರಶ್ನೆಗಳು, 5 ಅಂಕದಲ್ಲಿ 1 ಪ್ರಶ್ನೆಗಳು, ಜೊತೆಗೆ 10 ಅಂಕದಲ್ಲಿ 1, ಇನ್ನೊಂದು ಕಾಲಾನುಕ್ರಮದಲ್ಲಿ 1 ಮತ್ತು 1 ನಕ್ಷೆಯಲ್ಲಿ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಒಟ್ಟು 25 ಅಂಕಗಳು. ಪ್ರಾಚೀನ ಯುಗ, ಮಧ್ಯಕಾಲೀನ ಯುಗ ಮತ್ತು ಆಧುನಿಕ ಈ 3 ಅಧ್ಯಾಯ ಮಾಡ್ಕೊಂಡ್ಬಿಟ್ರೆ 80 ಬೇಡ, ನಾನು 80 ಹೇಳೋಕ್ಕೆ ಹೋಗಲ್ಲ, ನಿಖರವಾಗಿ ಹೇಳ್ತೀನಿ. 60 ಮಾರ್ಕ್ಸ್ ಬಿದ್ದೇ ಬೀಳ್ತವೆ. ಸೊ ಡೋಂಟ್ ವರಿ ಅಂತ ಹೇಳ್ತೀನಿ. ಕೆಲವು ಶಿಕ್ಷಕರು ಹೇಳ್ತಿರ್ತಾರೆ ಈ 3 ಅಧ್ಯಾಯ ಓದ್ಕೊಂಡ್ರೆ 80 ಬೀಳ್ತಾವೆ, ಹಂಗೆ ನಾನೇನು ಹೇಳೋಕ್ಕೆ ಹೋಗಲ್ಲ. ದಯವಿಟ್ಟು ಈ 3 ಅಧ್ಯಾಯ ಹೋದರೆ ನಿಮಗೆ 60ಕ್ಕಿಂತ ಹೆಚ್ಚು ಅಂಕಗಳು ಬರ್ತವೆ ಅನ್ನೋಂಥ ಗ್ಯಾರಂಟಿ ಕೊಡ್ತೀನಿ. ಸೊ ಮುಂದೆ ಪ್ರಶ್ನೆಗಳು. ಸೊ ಮಧ್ಯಕಾಲೀನ ಯುಗವನ್ನು ನೋಡ್ತಾ ಹೋಗ್ತೀರಿ. ಇಲ್ಲಿ ದೆಹಲಿ ಸುಲ್ತಾನರು ಬರ್ತಾರೆ, ಮೊಘಲರು ಬರ್ತಾರೆ, ಮರಾಠರು ಬರ್ತಾರೆ, ವಿಜಯನಗರ ಸಾಮ್ರಾಜ್ಯ, ಬಹುಮನಿ ಮತ್ತು ಆದಿಲ್ ಶಾಹಿಗಳ ಸುಲ್ತಾನರು ಬರ್ತಾರೆ. ಸೊ ಒಟ್ಟು ನಿಮಗೆ 10 ಪ್ರಶ್ನೆಗಳು ಇರ್ತವೆ. 25 ಅಂಕಗಳಿಗೆ ಕಾಲಾನುಕ್ರಮದಲ್ಲಿ 1 ಮತ್ತು ನಕ್ಷೆಯಲ್ಲಿ 1. ಸೊ ಪ್ರಶ್ನೆಗಳನ್ನು ಗಮನಿಸಿ. 1 ಅಂಕದ ಪ್ರಶ್ನೆಗಳನ್ನು ನಾನು ಬಹು ಆಯ್ಕೆಯಲ್ಲಿ ತೆಗೆದುಕೊಂಡು ಬಂದಿದ್ದೀನಿ ನೋಡಿ. 2ನೇ ತೆರೆನ ಯುದ್ಧ ಯಾರ ನಡೆಯಿತು ಅಂತೇಳಿ ಒಂದು ಪ್ರಶ್ನೆಯನ್ನು ನಿಮಗೆ ಕೇಳ್ತಾರೆ. ಬಹು ಆಯ್ಕೆಯಲ್ಲಿ ಬರ್ಬೋದು, ನೆನಪಿರಲಿ. ಅಥವಾ ಮಾಮೂಲಕ್ ಪದದ ಅರ್ಥ ಅಂತೇಳಿ ಈ ಒಂದು ಪ್ರಶ್ನೆ ನಿಮಗೆ ಕೇಳ್ತಾರೆ. ಬಂದೋಬಸ್ತ್ ಪದ್ಧತಿಯನ್ನು ಜಾರಿಗೆ ತಂದರು, ಇದು ಹೊಸ ಕ್ವಶನ್ ನೋಡ್ರಿಪ್ಪ, ದಯವಿಟ್ಟು ಬರ್ತದೆ. ಸೊ ಗಮನಿಸಿಟ್ಕೊಳ್ಳಿ. ಶಿವಾಜಿ ಮತ್ತು ಜೈಸಿಂಗ್ ನಡುವೆ ನಡೆದಂಥ ಒಪ್ಪಂದ ಭಾಳ ಸರಿ ಕೇಳಿದರೆ ಬಂದು ಹೋಗಿದೆ. ಇದು ಏನಪ್ಪ ಅಂತಂದರೆ ನಿಮಗೆ 1 ಅಂಕ ಬಹು ಆಯ್ಕೆಗೆ ಸಂಬಂಧಪಟ್ಟಂತೆ ನಾನು ಅಂಕಗಳನ್ನು ವಿಭಾಗವಾಗಿ ಹೊಡೆದಿದ್ದೀನಿ, ಗಮನಿಸ್ತಾ ಹೋಗಿ. ಬಹು ಆಯ್ಕೆ ಒಂದಿಸಿ ಬರೀ ಈ ಆಧಾರದ ಮೇಲೆ ಅಂತಂದ್ರೆ ಅವುಗಳನ್ನು ಹೊಡ್ತಾ ಹೋಗಿದ್ದೀನಿ. ಇಲ್ಲಿ ನಾನು 1 ಅಂಕ ಎಲ್ಲಿ ಕೊಡ್ತೀನಿ ಅಂದರೆ ಬಹು ಆಯ್ಕೆಯಲ್ಲಿ ಫಿಕ್ಸ್ ಆಗಿ ಇಷ್ಟು ಪ್ರಶ್ನೆಗಳಿದ್ದಾವೆ. ಸರ್ ಅಷ್ಟು ಓದ್ಕೋಬೇಕಂದ್ರೆ ಓದ್ಕೋಬೇಕು. ಯಾವಾಗ ಓದ್ತೀರಿ ಸರಳವಾಗಿ ಅಂಜಿಕೆ ಎಲ್ಲರೂ ಪೇಪರನ್ನು ಬರಿತೀನಿ, ನಮ್ಮ ಆಡು ಭಾಷೆಯಲ್ಲಿ ಹೇಳ್ತೀನಿ. ಜೊತೆಗೆ ನಿಮಗೆ ಬಿಟ್ಟ ಸ್ಥಳದಲ್ಲಿ ಇನ್ನೊಂದು 1 ಅಂಕ ಸೀಮಿತ ಆಗಿದೆ. ಭಾರತದ ಗಿಣಿ ಎಷ್ಟು ಸಾರಿ ಕೇಳಿಲ್ಲ ಈ ಪ್ರಶ್ನೆ. ಅಲ್ಬೇರಿನ ಪ್ರಸಿದ್ಧ ಕೃತಿ ಇದನ್ನು ಕೇಳಿದ್ದಾರೆ. ಇನ್ನೊಂದು ನಿಮ್ಮ 3 ಪ್ರಶ್ನೆಯನ್ನು ಬಿಟ್ಟ ಸ್ಥಳ, ಈ ಅಧ್ಯಾಯಕ್ಕೆ 1 ಪ್ರಶ್ನೆ 1 ಕಡ್ಡಾಯ ಕೊಡ್ತೀನಿ ಏನಂತಂದರೆ ಮದ್ರಸಾ ಕಾಲೇಜಿನ ಬೀದನೆ ಕಟ್ಟಿಸಿದ್ರು. ಈ 3 ಪ್ರಶ್ನೆಗಳು ನಿಮಗೆ ಕಡ್ಡಾಯವಾಗಿ ಬಿಟ್ಟ ಸ್ಥಳ ಬರ್ತವೆ. ಈ 3ರಲ್ಲಿ 1 ಬರ್ತದೆ. ಸೊ ದಯವಿಟ್ಟು ಅದನ್ನು ಗಮನಿಸಿ ಅಂತ ಹೇಳ್ತೀನಿ. ಈಗ ನಾವು ಹೊಂದಿಸಿ ಬರೆ ಕಡೆ ಹೋಗೋಣ. ಹೊಂದಿಸಿ ಬರೆಯಿರಿ ಈ ಪ್ರಶ್ನೆಗೆ ಆಧಾರ ಕೊಟ್ಟು ರಾಜ ತೋಡರ ಮಲ್ಲ ಇವನಿಗೆ ಸಂಬಂಧ ಹೊಂದಿಸಿ ಬರೆಕತ್ತಾರೆ. 2ನೇ ಇಬ್ರಾಹಿಂ ಆದಿಲ್ ಶಾ, ಶಾಜಾನ್ ಇವೆಲ್ಲವೂ ಹೊಂದಿಸಿ ಬರುವಂಥ 3 ಪ್ರಶ್ನೆಗಳು. ಇಲ್ಲಿ ಸಹ 1 ಅಂಕ ನಿಮಗೆ ಸೀಮಿತ ಇಟ್ಟಿದ್ದೀನಿ. ಇನ್ನು ನಿಮಗೆ 1 ಅಂಕದಲ್ಲಿ ಬರುವಂಥ ಪ್ರಶ್ನೆಗಳಿಗೆ 1 ವಾಕ್ಯ ನಿಮಗೆ ಸಂಬಂಧಪಟ್ಟಿದೆ. ಬೀದರ್ನಲ್ಲಿರುವಂಥ ಮೊದಲ ನಿರ್ಮಿಸಿದವರು ಯಾರು ಅಂತೇಳಿ ಒಂದು ಪ್ರಶ್ನೆ ಇದೆ. ಜಗದ್ಗುರು ಬಾದ್ಶಾ ಅಂತ ಯಾರನ್ನು ಕರಿತೀವಿ. 2 ಪ್ರಶ್ನೆಯಲ್ಲಿ 1 ನಿಮಗೆ ಕಡ್ಡಾಯವಾಗಿ ಬರ್ತದೆ. ಸ್ವಲ್ಪ ಅದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಇನ್ನು 2 ಅಂಕದ ಪ್ರಶ್ನೆಗೆ ನೇರವಾಗಿ ಹೋಗ್ತೀನಿ ನಾನು. ನೋಡಿ, ಇಂಡೋ ಇಸ್ಲಾಮಿಕ್ ಶೈಲಿ 2 ಯಾವುದಾದ್ರೂ ಲಕ್ಷಣಗಳನ್ನು ತಿಳಿಸಿ ಅಂತ ಕೊಟ್ಟಿದ್ದಾರೆ ನೋಡಿ ಇಲ್ಲಿ. ಜೊತೆಗೆ ತಾಜ್ ಮಹಲನ್ನು ಕಟ್ಟಿಸಿದವರು ಯಾರು, ಎಲ್ಲಿ ಅಂತೇಳಿ ಎಷ್ಟು ಸರಿ ಕೇಳಿಲ್ಲ ಈ ಪ್ರಶ್ನೆಯನ್ನು ಕೇಳಿದ್ದಾರೆ. ಮೊಘಲ್ ವಾಸ್ತುಶಿಲ್ಪ 2 ಲಕ್ಷಣಗಳನ್ನು ತಿಳಿಸಿ ಅಂತ ಕೊಡ್ತಾರೆ. ಶಿವಾಜಿ ಸಂಘರ್ಷ 2 ತೆರೆ ಇದನ್ನು ಭಾಳ ಸಾರಿ ಕೇಳಿದ್ದೇನೆ. ಶಿವಾಜಿ ಮೇಲೆ ಪ್ರಭಾವ ಇದನ್ನು ಭಾಳ ಸಾರಿ ಕೇಳಿದ್ದೇನೆ. ಇನ್ನು 5 ಅಂಕದ ವಿಭಾಗಕ್ಕೆ ನೀವು ನೋಡ್ತಾ 5 ಅಂಕಕ್ಕೆ ತಾಳಿಕೋಟೆಯ ಕದನದ ಕಾರಣಗಳನ್ನು ಮತ್ತು ಪರಿಣಾಮಗಳನ್ನು ತಿಳಿಸಿ ಅಂತ 5 ಅಂಕಕ್ಕೆ ಇದು ಪ್ರಶ್ನೆ ಕಡ್ಡಾಯವಾಗಿ ಬರ್ತದೆ. ಸರ್ ನೆನಪಿರಲಿ. ಅಲ್ಲಾವುದ್ದೀನ್ ಖಿಲ್ಜಿ ಹೋದ ಸಾರಿ ಕೇಳಿದ್ರು, ಈ ವರ್ಷ ಬರ್ತದೋ ಬಿಡ್ತೋ ಗೊತ್ತಿಲ್ಲ ನನಗೆ, ಬಟ್ ತಾಳಿಕೋಟೆ ಕದನ ಬರ್ತದೆ. ಶಿವಾಜಿಯ ದಿಗ್ವಿಜಯಗಳು ಇದನ್ನು ನಿಮಗೆ ಸ್ವಲ್ಪ ಐಡಿಯಾ ಇರಲಿ ಅಂತೇಳಿ ಕೊಟ್ಟಿದ್ದೀನಿ. ಇನ್ನು ನೇರವಾಗಿ 10 ಅಂಕದ ಪ್ರಶ್ನೆಗೆ ನಾವೇನು ಹೋಗೋಣ. 10 ಅಂಕದಲ್ಲಿ ವಿಜಯನಗರ ಕಾಲದ ಧರ್ಮ, ಸಾಹಿತ್ಯ ಹಾಗೂ ಕಲೆ ವಾಸ್ತುಶಿಲ್ಪವನ್ನು ಕುರಿತು ಬರೆಯಿರಿ. ಕೊಡುಗೆ ಅಂದ್ರೆ ಒಂದೇ, ಕುರಿತು ಬರೆಯೋದ್ರು ಒಂದೇ. ಇನ್ನು ಮೊಹಮ್ಮದ್ ಬಿನ್ ತುಘಲಕ್ ಹೋದ ವರ್ಷ ಕೇಳಿದ್ರು, ಈ ವರ್ಷ ಬರ್ತದೋ ಡೌಟಬಲಿ ಹೇಳ್ತೀನಿ. ಬಂದರೆ ಬರ್ತದೆ, ಇಲ್ಲಾಂದ್ರೆ ಇಲ್ಲ. ಆದರೆ ವಿಜಯನಗರ ಸಾಮ್ರಾಜ್ಯದ ಫಿಕ್ಸ್ ಆಗಿ ಬರ್ತದೆ. ಇನ್ನು ಅಕ್ಬರ್ನ ಜೀವನ ಮತ್ತು ಸಾಧನೆ. ಹಾಗಾಗಿ ಒಟ್ಟು ನಿಮಗಿಲ್ಲಿ 2 ಪ್ರಶ್ನೆಗಳಿಗೆ ಉತ್ತರ ಬರೀಬೇಕಾದ್ರೆ 4 ಪ್ರಶ್ನೆ ನಿಮಗೆ ಅಪ್ಲೈಡ್ ಆಗಿ ಕೊಡ್ತಾರೆ. ಸೊ ಹಾಗಾದರೆ ಈ ಒಂದು ಅಧ್ಯಾಯದ ಮೇಲೆ ಸಂಬಂಧಪಟ್ಟಂತೆ ವಿಜಯನಗರ ಸಾಮ್ರಾಜ್ಯ ಬರ್ಬೋದು ಅಂಥೇಳಿ ನನ್ನ ಅನಿಸಿಕೆ. ಸೊ ಮುಂದೆ ಕಾಲಾನುಕ್ರಮದಲ್ಲಿ ನೀವೆಲ್ಲ ನೋಡ್ತಾ ಹೋಗ್ತೀರಿ. ಇಲ್ಲಿ ದಿನ್ ಇ ಇಲಾಹಿ ಸ್ಥಾಪನೆ ಯಾವಾಗಾಯಿತು, ಮೊಹಮ್ಮದ್ ಬಿನ್ ತುಘಲಕ್ ರಾಜಧಾನಿ ವರ್ಗಾವಣೆ ಯಾವಾಗ ಮಾಡಿದೆ, ಈ 2 ಪ್ರಶ್ನೆಗಳು 1 ಬರ್ತದೆ. ಈ ನಕ್ಷೆಗೆ ಸಂಬಂಧಪಟ್ಟಂತೆ ಆಗ್ರಾ, ದೇವಗಿರಿ, ಬೀದರ್ ಈ 3 ಏನಪ್ಪ ಅಂತಂದರೆ ಈ ಒಂದು
ಏನಪ್ಪ ಅಂತಂದರೆ ಮಧ್ಯಯುಗದ ಒಂದು ಇತಿಹಾಸದಲ್ಲಿ ಬರುವಂಥ ಸಾಧ್ಯತೆ ಇರ್ತದೆ. ಇನ್ನು ಮುಂದಿನ ಅಧ್ಯಾಯದ ಬ್ಲೂ ಪ್ರಿಂಟ್ ನೀವೆಲ್ಲ ಇಲ್ಲಿ ನೋಡ್ತಿದ್ದೀರಿ. ಮಧ್ಯಕಾಲೀನ ಭಾರತದ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣೆ ಚಳುವಳಿಯಲ್ಲಿ ಕೇವಲ 7 ಅಂಕಗಳನ್ನು ಇಲ್ಲಿ ಸೀಮಿತವಿಟ್ಟಿದ್ದಾರೆ. 3 ಅಂಕದ 1 ಅಂಕದ 3 ಪ್ರಶ್ನೆ ಮತ್ತು 2 ಅಂಕದ 2 ಪ್ರಶ್ನೆ, ಹಾಗಾಗಿ 7 ಅಂಕಗಳು ಈ ಅಧ್ಯಾಯದ ಮೇಲಿದ್ದಾವೆ. ಭಾಳ ವರಿ ಮಾಡ್ಕೋಬೇಡಿ, 7 ಅಂಕ ನಿಮಗೆ ಸರಳವಾಗಿ ಗೊತ್ತಿರ್ತದೆ. ಬಿಟ್ಟ ಸ್ಥಳದಲ್ಲಿ ಕೇಳಿರ್ತಾನೆ ಅಥವಾ ಒಂದಿಸದಲ್ಲಿ ಕೇಳ್ತಾನೆ, ಇಲ್ಲ ಭಾಳ ಆದರೆ ಬಹು ಆಯ್ಕೆಯಲ್ಲಿ ಪ್ರಶ್ನೆಗಳನ್ನು ಕೇಳಿರ್ತಾನೆ. ಈ 3 ಜೊತೆಗೆ ಇನ್ನೊಂದು 2 ಅಂಕದಲ್ಲಿ ಅಲ್ಲಿ ಬಿಟ್ಟ ಸ್ಥಳ ಕೊಟ್ಟಂಥ ಪ್ರಶ್ನೆಗಳನ್ನು ಅಲ್ಲಿ ಮರಳಿ ಕೇಳಿರ್ತಾನೆ. ಸ್ವಲ್ಪ ಟ್ವಿಸ್ಟು ಈಸಿ ಆಗಿರುವಂಥ ಪ್ರಶ್ನೆಗಳು. ಮಧ್ಯಕಾಲೀನ ಭಾರತದ ಸಾಮಾಜಿಕ ಧಾರ್ಮಿಕ ಚುನಾವಣೆಯಲ್ಲಿ ಒಟ್ಟು ನಿಮಗೆ 5 ಪ್ರಶ್ನೆಗಳು 7 ಅಂಕಗಳು. ಇಲ್ಲಿ ಯಾರ್ಯಾರು ಬರ್ತಾರೆ ಅಂತಂದರೆ ನಿಮಗೆಲ್ಲ ಗೊತ್ತಿರಲಿ. ಆಚಾರ್ಯರು ಯಾರು? ಮಧ್ವಾಚಾರ್ಯರು, ಶಂಕರಾಚಾರ್ಯರು, ರಾಮಾನುಚಾರ್ಯರು ಮತ್ತು ಬಸವಣ್ಣವರು. ಈ 3 ಏನಪ್ಪ ಅಂತಂದರೆ ಈ ಒಂದು ಧಾರ್ಮಿಕ ಸುಧಾರಣೆಯಲ್ಲಿ ಭಾಗವಹಿಸ್ತಾರೆ. ಸೂಫಿ ಸಂತನೂ ಬರ್ತದೆ, ಅದನ್ನು ಸಹ ನೋಡ್ಕೊಳ್ಳಿ. ಇಲ್ಲಿ 1 ಅಂಕಕ್ಕೆ ನಿಮಗೆ ನಾನಿಲ್ಲಿ 3 ಡಿವೈಡ್ ಮಾಡಿದ್ದೀನಿ ನೋಡಿ. ಅದರ ಆಧಾರವಾಗಿ ಪ್ರಶ್ನೆ ನೋಡ್ತೀನಿ. ಬಹು ಆಯ್ಕೆಯಲ್ಲಿ ನಿಮಗೆ ಆಚಾರ್ಯರು ಮತ್ತು ಅವಳು ಕೊಡ್ತಾರೆ. ನಾನು ಇಲ್ಲಿ ಕೊಟ್ಟಿದ್ದು ನೋಡಿ ಸಣ್ಣಾಗಿ ಆಯ್ಕೆ 1, 2, 3 ಬಹು ಆಯ್ಕೆಯಲ್ಲಿ ಕೇಳ್ತಾನೆ 2 ಪ್ರಶ್ನೆಗಳು. ಮತ್ತು ಅದ್ವೈತ ಪ್ರತಿಪಾದಕರು ಯಾರು ಅದರ ಬಗ್ಗೆ. ಇನ್ನು ಬಿಟ್ಟ ಸ್ಥಳದಲ್ಲಿ ಗುರುಗ್ರಂಥ ಸಾಹೇಬ ಗ್ರಂಥ ಡ್ಯಾಶ್ ಲಿಪಿಯಲ್ಲಿದೆ. ಈ ವರ್ಷ ಹೊಸ ಪ್ರಶ್ನೆ ಬರ್ತದೆ, ಸ್ವಲ್ಪ ನೆನಪಿರಲಿ. ಅನುಭವ ಮಂಟಪದಲ್ಲಿ ಅಧ್ಯಕ್ಷತೆಯನ್ನು ಯಾರು ವಹಿಸಿದ್ರು ಅಂಥೇಳಿ ಒಂದು ಪ್ರಶ್ನೆ ಕೇಳಿದ್ದಾರೆ. ಸಿಖ್ ಧರ್ಮ ಎಷ್ಟು ಸಾರಿ ಕೇಳಿದ್ದಾರೆ ಇದನ್ನು 1 ಅಂಕದಲ್ಲಿ. ಇನ್ನು ಈ ಹೊಂದಿಸಿ ಬರೆಗೆ ಸಂಬಂಧಪಟ್ಟಂತೆ ಗುರುನಾನಕರು ಮತ್ತು ರಮಾನಂದರು ಬಸವೇಶ್ವರು. ಅದರ ಜೊತೆಗೆ ಇನ್ನೊಂದು ಏನಪ್ಪ ಅಂತಂದರೆ ನಿಮಗಿಲ್ಲಿ ಹೊಂದಿಸಿ ಬರೆಯಲ್ಲಿ ಮತ್ತು ಒಂದು ವಾಕ್ಯಕ್ಕೆ ಸಂಬಂಧಪಟ್ಟಂತೆ 1 ಅಂಕ ಕೊಟ್ಟಿದ್ದೀನಿ. ನಾನು ಇಲ್ಲಿ ಕೊಟ್ಟಿದ್ದೀನಿ ನೋಡಿ, ನೀವೆಲ್ಲ ಇಲ್ಲಿ ಗಮನಿಸ್ಬೋದು ನೋಡಿ. ಈ 2 ವಿಭಾಗಕ್ಕೆ ಸಂಬಂಧಪಟ್ಟಂತೆ 1 ಅಂಕ ನಿಮ್ಗೆ ಕೊಡ್ತಾರೆ. ಅದು ಹೊಂದಿಸಿ ಬರೆಯಲ್ಲಿ 1 ಬರ್ಬೋದು, ಅಥವಾ ಈ ದೋಹ ಎನ್ನುವಂಥದ್ದು ಒಂದು ಹೊಸ ಪ್ರಶ್ನೆ ಇದೆ ನೋಡ್ರಪ್ಪ, ಇದು ಬರ್ತದೆ, ನೆನಪಿರಲಿ. ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ, ಶಕ್ತಿ ವಿಶಿಷ್ಟಾದ್ವೈತ ಈ ಒಂದು ಬರುವಂಥ ಸಾಧ್ಯತೆ ಇರ್ತವೆ. ಸರ್ ಹಾಗಾದರೆ 2 ಅಂಕದ ಪ್ರಶ್ನೆಗಳು ಯಾವ್ಯಾವ ಬರ್ತವೆ ಅವನು ಸ್ವಲ್ಪ ಹೇಳಿ ಅಂತಂದಾಗ ನೋಡಿರಿ. ಶಂಕರಾಚಾರ್ಯರನ್ನು ನೋಡಿ, ಶಂಕರಾಚಾರ್ಯರನ್ನು ಷಣ್ಮತಾಚಾರ್ಯ ಎಂದು ಕರೆಯಲು ಕಾರಣವೇನು? ಅನುಭವ ಮಂಟಪವನ್ನು ಸ್ಥಾಪಿಸಿದರು ಯಾರು ಮತ್ತು ಎಲ್ಲಿ? ಮಧ್ವಾಚಾರ್ಯ ಯಾವ ವರ್ಷದಲ್ಲಿ ಜನಿಸಿದರು ಮತ್ತು ಎಲ್ಲಿ ಅಂತ ಕೇಳ್ತಾರೆ. ಭಕ್ತಿ ಚಳುವಳಿ ಪ್ರಮುಖ ಅಂಶಗಳನ್ನು ಶಂಕರಾಚಾರ್ಯ ಎಲ್ಲಿ ಮತ್ತು ಯಾವಾಗ ಜನಿಸಿದರು? 2 ಸೂಫಿ ಪಂಥಗಳನ್ನು ಹೆಸರಿಸಿ ಅಂತ ಕೊಡ್ತಾರೆ. ಸೊ ಇಷ್ಟು ಏನಪ್ಪ ಅಂತಂದ್ರೆ ಈ ಮಧ್ಯಕಾಲೀನ ಧಾರ್ಮಿಕ ಸುಧಾರಣೆ ಚಳುವಳಿ ಬರುವಂಥ ಪ್ರಶ್ನೆಗಳು. ಇನ್ನು ಕೊನೆ ಘಟ್ಟ ಮತ್ತು ಈ ಇತಿಹಾಸ ವಿಭಾಗಿಸಿಕೊಂಡಂತೆ 2026 ಈ ಎನ್ಯುವಲ್ ಎಕ್ಸಾಮ್ ಬಂದಟ್ಟಂಥ ಕೊನೆಯ ಅಧ್ಯಾಯಕ್ಕೆ ನಾವೆಲ್ಲ ಬಂದಿದ್ದೀವಿ. ಈಗ ನೀವೆಲ್ಲ ಗಮನಿಸ್ತಾ ಹೋಗಿ. ಈ ಅಧ್ಯಾಯ ಸಹ ವೆರಿ ಇಂಪಾರ್ಟೆಂಟು. 36 ಅಂಕಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಎಷ್ಟು ಅಂಕಗಳು? 36 ಅಂಕಗಳು. ಹಾಗಾದರೆ ಒಂದೊಂದು ಯಾವ್ಯಾವ ನೋಡ್ಕೊತ ಹೋಗೋಣವಾ ಬನ್ನಿ. ನೋಡಿ ಇಲ್ಲಿ 6 ಅಂಕದ 1 ಅಂಕದ ಪ್ರಶ್ನೆಗಳಿದ್ದಾವೆ. ನಾನು ಡಿವೈಡ್ ಮಾಡಿ ಹೇಳ್ತೀನಿ ನಿಮ್ಗೆ ಆಮೇಲೆ. 2 ಅಂಕದ 3 ಪ್ರಶ್ನೆಗಳಿದ್ದಾವೆ. 5 ಅಂಕದ 2 ಪ್ರಶ್ನೆಗಳು, 10 ಅಂಕದ 1, 2 ಕಾಲಾನುಕ್ರಮ, 2 ನಕ್ಷೆಯಲ್ಲಿ. ಸೊ ಹಾಗಾಗಿ ಪ್ರಶ್ನೆಗಳನ್ನು ನೋಡಿದಾಗ ನಿಮ್ಗೆ ಬ್ಲೂ ಪ್ರಿಂಟ್ ಆಗ್ತದೆ. ಇದು ಅರ್ಥ ಆಗೋದಿಲ್ಲ. ನಾನಿಲ್ಲಿ ನಿಮಗೆ ನೋಟ್ಸ್ ಕೊಟ್ಟಿದ್ದೀನಿ ನೋಡಿ. ಆಧುನಿಕ ಯುಗ ಅಂತಂದರೆ ಅಲ್ಲಿ ಯುರೋಪನ್ನರು ಭಾರತಕ್ಕೆ ಬರ್ತಾರೆ. ಭಾರತದಲ್ಲಿ ಪ್ರಥಮ ಸ್ವತಂತ್ರ ಸಂಗ್ರಾಮ ಆಗ್ತದೆ. ಆರ್ಥಿಕ ಶಿಕ್ಷಣದಲ್ಲಿ ಅಂದರೆ ಆರ್ಥಿಕವಾಗಿ ಶಿಕ್ಷಣಕ್ಕಾಗಿ ಬ್ರಿಟಿಷರು ಯಾವ ರೀತಿ ಪ್ರಭಾವ ಬೀರ್ತಾರೆ, ಮತ್ತು ಇಲ್ಲಿ ಒಂದು ಸಾಮಾಜಿಕ ಧಾರ್ಮಿಕ ಸುಧಾರಣೆ ಚಳುವಳಿಗಳು ನಡೀತವೆ. ಅದರ ಜೊತೆಗೆ ಮೈಸೂರು ಒಂದು ಮಾದರಿ ರಾಜ್ಯ ಹೇಗಾಯಿತು, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಒಂದು ಚಳುವಳಿ ಮತ್ತು ಕರ್ನಾಟಕ ಏಕೀಕರಣ, ಈ ಎಲ್ಲ ಅಧ್ಯಾಯಗಳು ಆಧುನಿಕ ಯುಗದಲ್ಲಿ ಬರ್ತವೆ. ಒಟ್ಟು 16 ಪ್ರಶ್ನೆಗಳು ಈ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ 36 ಅಂಕಗಳಿದ್ದಾವೆ. ಜೊತೆಗೆ ಕಾಲಾನುಕ್ರಮ, ನಕ್ಷೆ ಇದರ ಆಧಾರದ ಮೇಲೆ ಪ್ರಶ್ನೆಗಳು ಬಂದಿವೆ. ಸೊ ಒಟ್ಟು ನಿಮಗೆ ಪ್ರಶ್ನೆಗಳನ್ನು 1 ಅಂಕದಲ್ಲಿ ನೋಡ್ತಾ ಹೋದಾಗ ಬಹು ಆಯ್ಕೆಯಲ್ಲಿ ಕೊಡ್ತೀನಿ ನೋಡಿ. ನಿಮಗೆ ಬಹು ಆಯ್ಕೆಯಲ್ಲಿ ಕೊಟ್ಟಿದ್ದೀನಿ ನೋಡಿ. ಯಾವ ರೀತಿ ಅಂತಂದರೆ ಈ ಭಾಗದಲ್ಲಿ ನಿಮಗೆ 1 ಅಂಕ ಬರ್ತದೆ, ಕಡ್ಡಾಯವಾಗಿ 1 ಅಂಕ ಈ ಕೇಳ್ತಾನೆ. ಸಮುದ್ರ ಮಾರ್ಗದ ಮೂಲಕ ಆಗಮಿಸಿದ ಮೊದಲ ಯುರೋಪಿಯನ್ನರು ಯಾರು? ಭಾಳ ಸರಿ ಕೇಳಿದ್ದಾರೆ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಮೊದಲ ಅಧಿವೇಶನ ನಡೆದುದು ಎಲ್ಲಿ ಮತ್ತು ಯಾವಾಗ ಅಂತಲೂ ಕೇಳ್ಬೋದು. ಪ್ಲಾಸಿಕದ ನಡೆದ ವರ್ಷ ಈ ವರ್ಷ ಕೇಳಿದ ನೋಡಿ. ಆಲೂರು ವೆಂಕಟರಾಯ ಅವರ ಪ್ರಸಿದ್ಧ ಕೃತಿ ಭಾಳ ಸರಿ ಕೇಳಿದ್ದಾನೆ. ಭಾರತದಲ್ಲಿ ಇಂಗ್ಲೀಷ್ ಶಿಕ್ಷಣ ಮಹಾಸನದು ಎಂದು ಕರೆಯುವುದು ಯಾವ ವರದಿ ಅಂತ ಕೇಳ್ತಾನೆ. ಅಥವಾ ಇನ್ನು ಮುಂದೆ ನಾನು ನಿಮಗೆ ಬಿಟ್ಟ ಸ್ಥಳಕ್ಕೆ ಸಂಬಂಧಪಟ್ಟಂತೆ 2 ಅಂಕ ಪ್ರಶ್ನೆಯನ್ನು ಕೊಟ್ಟಿದ್ದೀನಿ ನೋಡಿ. 2 ಪ್ರಶ್ನೆಗಳು ಬರ್ತವೆ, ಕಡ್ಡಾಯವಾಗಿ ನೆನಪಿರಲಿ ನಿಮಗೆ. ಡ್ಯಾಶ್ರವರು ಮೈಸೂರು ನೋಡ್ರಿ, ಡ್ಯಾಶ್ರವರು ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿ. ರಕ್ಷಿಸು ಕರ್ನಾಟಕ ದೇವಿ ಗೀತೆಯನ್ನು ರಚಿಸಿದವರು ಯಾರು? ಸಹಾಯಕ ಸೈನ್ಯ ಪದ್ಧತಿ ಸಹಿಯಾಗಿದ್ದ ಮೊದಲ ರಾಜ್ಯ ಯಾವುದು? ಭಾರತದಲ್ಲಿ ಬ್ರಿಟಿಷ್ ರಾಜಧಾನಿ ರಾಜಾರಾಮ್ ಮೋಹನ್ ರಾಯ್ ಅವರು ಆರಂಭಿಸಿದ ಬಂಗಾಳ ಪತ್ರಿಕೆ. ಆರ್ಯ ಸಮಾಜ ಸ್ಥಾಪಕರು. ಭಾರತದ ಪೋರ್ಚುಗೀಸರ ಮೊದಲ ವೈಸ್ರಾಯ್ ಯಾರು ಅಂತ ಕೇಳ್ತಾರೆ. ಸರ್ ಸೈಯದ್ ಅಹ್ಮದ್ ಖಾನ್ ಚಳುವಳಿ ಆರಂಭಿಸಿದರು. ಯಾವ ಚಳುವಳಿ ಅದನ್ನು ನೀವು ಬರೀಬೇಕು. ಇಲ್ಲಿ ಇನ್ನೊಂದು ನಿಮಗೆ
2 ಅಂಕ ಹೊಂದಿಸಿ ಬರೆಯಲು ಕೇಳ್ತಾರೆ. 2 ನಿಮಗೆ ಎಲ್ಲಿ ಹೊಂದಿಸಿ ಬರೆಯಲು ಬರ್ತವೆ? ಯಾಲೂರು ವೆಂಕಟರಾಯ, ಚಿಕ್ಕದೇವಡೆ, ಲೇವಿಸ್ ಪೆಂತ, ಬೋರಿಂಗ್, ಸಿದ್ದಪ್ಪ ಕಂಬಳಿ. ಇದು ಈ ವರ್ಷ ಬಂದಿರುವಂಥ ಇಂಪಾರ್ಟೆಂಟ್ ಕ್ವಶನ್ ಬರ್ಬೋದು, ನೆನಪಿರಲಿ. ಅನಿ ಬೆಸೆಂಟು, ಸರ್ ಎಂ ವಿಶ್ವೇಶ್ವರಯ್ಯ, WC ಬ್ಯಾನರ್ಜಿ ಮತ್ತು ಕಾರ್ನ್ ವಾಲಿಸ್, ಲಾಲಾ ಲಜಪತ್ ರಾಯ್, ಲಾರ್ಡ್ ವೆಲ್ಲೆಸ್ಲಿ, VB ಪಟೇಲ್ ಅಂದರೆ ವಲ್ಲಭಾಯ್ ಪಟೇಲ್. ಇವೆಲ್ಲವೂ ನಿಮಗೆ ಏನಪ್ಪ ಅಂತಂದ್ರೆ ಬರುವಂಥ ಸಾಧ್ಯತೆಗಳು ಹೊಂದಿಸಿ ಬರೆಯಲಿ. ಇಲ್ಲಿಯೂ ಸಹ ನಿಮ್ಗೆ ಏನು ಮಾಡಿದ್ದೀನಿ ಅಂದರೆ 2 ಅಂಕ ನಿಮ್ಗೆ ಮೆನ್ಷನ್ ಮಾಡಿದ್ದೀನಿ. 2 ಅಂಕ ಅಥವಾ 1 ಅಂಕ ಕಡ್ಡಾಯವಾಗಿ ಬಂದೇ ಬರ್ತದೆ. ಡಚ್ ಈಸ್ಟ್ ಇಂಡಿಯಾ ಕಂಪನಿ ಯಾವ ವರ್ಷ ಸ್ಥಾಪನೆ ಅಂತೂ ನಿಮ್ಗೆ ಇದು ನೆನಪಿರಲಿ. ಇದನ್ನು ಕಾಲಾನುಕ್ರಮದಲ್ಲಿನೂ ಕೇಳ್ಬೋದು, ಸೊ ಅದು ನೆನಪಿರಲಿ. ಸೋರಿಕೆ ಸಿದ್ಧಾಂತ ಪ್ರತಿಪಾದಕರು ಯಾರು? ಶುದ್ಧ ಚಳವಳಿ ಎಂದರೇನು? INA ಎಷ್ಟು ಸರಿ ಕೇಳಿಲ್ರಿ ಈ ಪ್ರಶ್ನೆ. ಇನ್ನು ಬ್ರಿಟಿಷರು ಬಂಗಾಳನ ಏಕೆ ವಿಭಜಿಸಿದರು ಅಂತ ಹೇಳ್ತಾರೆ. ವೇದಗಳಿಗೆ ಹಿಂದಿರುಗಿ ಅಂತೇಳಿ ಕರೆ ಕೊಟ್ಟವ್ರು ಯಾರು ಅಂತೇಳಿ ಪ್ರಶ್ನೆ ಸಹ ಕೇಳ್ತಾರೆ. ಇನ್ನು ಕಪ್ಪು ಕೋಣೆ ದುರಂತ ಎಂದರೇನು? ಈ ಪ್ರಶ್ನೆ ಬರ್ತದೆ ನೋಡಪ್ಪ ನಿಮಗೆ, ಸೊ ನೆನಪಿರಲಿ. ಭಾರತದ ಪ್ರಥಮ ಸ್ವತಂತ್ರ ಸಂಕ್ರಮಣದಲ್ಲಿ ವಿಫಲತೆ ಯಾವುದಾದ್ರೂ 2 ಕಾರಣಗಳು ಕೂಡ ಅಂತ ಹೇಳ್ತಾರೆ. ಜೊತೆಗೆ ರೈತಾಪಿ ಪದ್ಧತಿ. ಸೊ ವಿದ್ಯಾರ್ಥಿಗಳು ಕೇಳ್ತೀನಿ ಏನಂತಂದರೆ, ವಿಡಿಯೋ ಭಾಳ ಲಾಂಗ್ ಆಗಿದೆ, ದಯವಿಟ್ಟು ವಿಡಿಯೋವನ್ನು ಕೊನೆ ತನಕ ನೋಡಿ. ರೈತಾಪಿ ಪದ್ಧತಿ ಅಂದ್ರೇನು? ದಯಾನಂದ ಸರಸ್ವತಿಯ ತಂದೆ ತಾಯಿಗಳನ್ನು ಹೆಸರಿಸಿ ಅಂತ ಕೊಟ್ಟಿದ್ದಾರೆ. ವಿಶ್ವೇಶ್ವರಯ್ಯನವರು ಯಾವುದಾದ್ರೂ 2 ಕೃತಿಗಳನ್ನು, ರಾಜ್ಯ ಪುನರ್ವಿಂಗಡಣಾ ಸಮಿತಿ ಯಾವುದಾದ್ರೂ 2 ಹೆಸರನ್ನು ಹೆಸರಿಸಿ. ಸ್ವಾಮಿ ವಿವೇಕಾನಂದರು ಕೊಟ್ಟಿರುವಂಥ ಪ್ರಕಟಿಸಿರುವಂಥ ಪತ್ರಿಕೆಗಳು ಯಾವುವು ಅಂತ ಕೇಳ್ತಾರೆ ಈ ವರ್ಷ, ನೆನಪಿರಲಿ ನಿಮಗೆ. ಮೈಸೂರಿನ 2 ಪ್ರಮುಖ ಕಮಿಷನರ್ಗಳು ಮಾರ್ಕ್ ಕಬ್ಬನ್ ಮತ್ತು ಬೋರಿಂಗ್. ತೀವ್ರಗಾಮಿಗಳ ನಾಯಕರಲ್ಲಿ ಯಾರಾದರೂ 2 ಹೆಸರಿಸಿ. ಎಷ್ಟು ಜನ ತೀವ್ರ? ಬಾಲಗಂಗಾಧರ್ ತಿಲಕ್, ಲಾಲಾ ಲಜಪತ್ ರಾಯ್, ಭಾಳಷ್ಟು ಜನ ತೀವ್ರಗಾಮಿಗಳಲ್ಲಿ ನಾವು 4 ಜನ ಪ್ರಮುಖರನ್ನು ನೋಡ್ತಾ ಹೋಗ್ತೀವಿ. ಇನ್ನು 5 ಅಂಕಕ್ಕೆ ಸಂಬಂಧಪಟ್ಟಂತೆ ಸ್ವಾಮಿ ವಿವೇಕಾನಂದರ ವ್ಯಕ್ತಿತ್ವವನ್ನು ಕುರಿತು ಬರೆಯಿರಿ ಅಂತ ಈ ವರ್ಷ ಕೇಳ್ಬೋದು ಅಂತ ನನ್ನ ಅನಿಸಿಕೆ. ರಾಷ್ಟ್ರೀಯತೆ ಉದಯ ಕಾರಣವಾದ ಅಂಶಗಳನ್ನು ಮತ್ತು ಸೋರಿಕೆ ಸಿದ್ಧಾಂತ ಕುರಿತು ಬರೆಯಿರಿ. ಕರ್ನಾಟಕದ ಏಕೀಕರಣ ಚಳವಳಿ ಸಂಕ್ಷಿಪ್ತವಾಗಿ ವಿವರಿಸಿ. ಬ್ರಿಟಿಷರೊಂದಿಗೆ ಟಿಪ್ಪಣಿ ಹೋರಾಟ ಚರ್ಚಿಸಿ. ಬ್ರಿಟಿಷರು ಆಡಳಿತ ಭಾರತೀಯ ಶಿಕ್ಷಣದ ಮೇಲೆ ಯಾವ ರೀತಿ ಪ್ರಭಾವ ಬೀರ್ತು. 5 ಅಂಕಕ್ಕೆ 1 ಪ್ರಶ್ನೆ ಕೇಳ್ತಾರೆ ಅಂದರೆ ನಾನು ನಿಮಗೆ 6-7 ಉದಾಹರಣೆಗಳನ್ನು ಕೊಟ್ಟಿದ್ದೀನಿ. ಸ್ವಲ್ಪ ಅವೆಲ್ಲವೆಲ್ಲ ನೋಡ್ಕೋರಿ, ಹಾಗಾಗಿ ಟಾಪ್ ರ್ಯಾಂಕ್ ಬರುವಂಥ ಸಾಧ್ಯತೆ ಇರ್ತದೆ. ಸೊ ಒಳ್ಳೆಯದಾಗಲಿ ಅಂತ ಹೇಳ್ತೀನಿ. ಸರ್ ಎಂ ವಿಶ್ವೇಶ್ವರಯ್ಯ, ಇದು ಕಡ್ಡಾಯವಿರುವಂಥ ಪ್ರಶ್ನೆ ಈ ಸರಿ ಬರ್ತದೆ. ಆಧುನಿಕ ಮೈಸೂರು ನಿರ್ಮಾತರು ಯಾಕೆ ಕರೆದ್ರು ಅಂತೇಳಿ ಅದನ್ನು ಕರೀತಾರೆ, ವಿಶ್ಲೇಷಣೆ ಕೊಡಬೇಕು. ಭಾರತದ ರಾಷ್ಟ್ರೀಯ ಚಳವಳಿಯಲ್ಲಿ ಗಾಂಧೀಜಿಯವರ ಪಾತ್ರ ಚರ್ಚಿಸಿ. ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಕಾರಣಗಳನ್ನು ಮತ್ತು ಪರಿಣಾಮಗಳನ್ನು ತಿಳಿಸಿ ಅಂತೇಳಿ ಒಟ್ಟು ನಿಮಗೆ 3 ಪ್ರಶ್ನೆ. ಕಾಲಾನುಕ್ರಮಕ್ಕೆ ಹೋಗ್ತೀನಿ. ಮೈಸೂರು ರಾಜ್ಯ ಕರ್ನಾಟಕ ಎಂದು ಯಾವಾಗ ಮರುನಾಮಕರಣ ಆಯ್ತೇಳಿ ಅಂತ ಕಾಲಾನುಕ್ರಮ ಕೊಡ್ತಾನೆ. ಬ್ರಹ್ಮ ಸಮಾಜ ಸ್ಥಾಪನೆ ಯಾವಾಗಾಯಿತು? ಶ್ರೀರಂಗಪಟ್ಟಣ ಒಪ್ಪಂದ ಯಾವಾಗಾಯಿತು? ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ ಯಾವಾಗಾಯಿತು? ಮತ್ತು ಹಳ್ದಿಯಾ ಘಾಟ್ ಇದು ಯಾವಾಗ ಆಯಿತು ಕದನ ಅಂತೇಳಿ ಕೊಡ್ತಾರೆ. ಇನ್ನು ನಕ್ಷೆಯಲ್ಲಿ ಸಂಬಂಧಪಟ್ಟಂತೆ ಇಲ್ಲಿ ಕೊಟ್ಟಿದೆ ನೋಡಿ, ಪಾಂಡಿಚೇರಿ, ಮೀರತ್, ಬಾಂಬೆ, ಲಾಲ್ಬಾಗ್, ಕಲ್ಕತ್ತಾ ಮತ್ತು ದಂಡಿ. ಇಷ್ಟು ಪ್ರಶ್ನೆಗಳು ನಿಮ್ಗೆ ಏನು ಮಾಡಿದ್ದೀನಿ ಅಂತಂದರೆ ನಾನು ನಕ್ಷೆಯಲ್ಲಿ ಕೊಟ್ಟಿದ್ದೀನಿ. ಸೊ ಹೇಗನ್ನಿಸ್ತು ಅಂತೇಳಿ ನನಗೆ ಕಮೆಂಟಲ್ಲಿ ಮಾಡಿ, ಹೇಗನ್ನಿಸ್ತು ಅಂಥೇಳಿ. ಜೊತೆಗೆ ನಿಮ್ಮ ಒಂದು ಪ್ರೀತಿ ವಾತ್ಸಲ್ಯ ಇದೇ ರೀತಿ ಮುಂದುವರಿಲಿ ಅಂತ ಹೇಳ್ತೀನಿ. ಸೊ ಎಲ್ರಿಗೂ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕು, ಕಮೆಂಟು, ಶೇರನ್ನು ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಯೇ ಕೊನೆಗೊಳಿಸ್ತೀನಿ. ಸೊ ಎಲ್ರಿಗೂ ಧನ್ಯವಾದಗಳು, ನಮಸ್ಕಾರ.